ಆಚಾರ್ಯಗಳು ವಿದ್ಯಾಸಾಗರ ಆಚಾರ್ಯಗಳು ಅವ್ರು ಏನಂತಾರು, दिन का या रात का सपना सपना होए, सपना अपना सा लगे किम न अपना होए. ಅಂದರೆ ಏನ, ತಮ್ಮ ಕನಸು ಬೀಳ್ತಾವ, ಅವು ಕನಸು ಏನ ಅವೆಲ್ಲ ತನ್ನಿದ್ದಂಗೆ ಇತ್ತು, ಉಬೆ ಎಲ್ಲ ತಮ್ಗೆ ಅನಿಸ್ತೈತಿ. ಈ ನೇತಿದಾಯಿತು ನಾವು ಕನಸು ಏವಿದೆವು, ಕನಸು ಇದಾವೆ ಪ್ರತ್ಯಕ್ಷದಾಗ ಇಲ್ಲ, ಇರಂಗಿಲ್ಲ. ಅವು ಅಪ್ಪನ ತನ್ನ ಇರಂಗಿಲ್ಲ, ಇರ್ತವು. ಹಿಂಗೈತಿ. ಯಾನಕ್ಕೆ ಪೂರ್ವಿ ಕಾಲದಲ್ಲಿ ಕನಸು ಬಿದ್ದಿನ ಇದಾವೆ. ಅವ್ರ ಕನಸುಗಳ ಮುಂದಿನ ಭವಿಷ್ಯಗಳಂಥವಾಗಿವೆ. ಚಂದ್ರಗುಪ್ತ ಗೊತ್ತಿತ್ತಲ್ಲ, ಆಚಾರ್ಯಗಳು ಆಗಿನಾರು ಮುಂದಿಲ್ಲ. ಅವರು ಎಟ್ಟ 16 16 ಇದು ಕನಸು ಬಿದ್ದಿನಿ ಇದಾವೆ. ಅದು ಕನಸದು ಏನೈತಿ, ಆ ಕನಸು ಅರ್ಥ ಏನ, ಆ ಕನಸು ಅರ್ಥ ಇರಬೇಕು ಆಯ್ತು. ಅದ ನಿಮ್ಗೆ ಹೇಳೋದು ವಿಚಾರ ನಮ್ಗೆ ಐತಿ. ಏನೈತಿ ಅದು ಭವಿಷ್ಯವಾಣಿ. ಆ ಕನಸಲ್ಲಿ ಬಿದ್ದಿನ ಐತಿ. ಏನಂತಾರು, ಸೂರ್ಯ ಅಸ್ತ ಹೋತಾ ಇಲ್ಲ, ಸೂರ್ಯಾಸ್ತ ಹೋತಾ ಆದಿದ್ರೆ ಅವ್ರು ಕಷ್ಟ ಬಂದಿತ್ತು. ಅರೆ ಯಾತ್ರದ ಅರ್ಥ ಏನೈತಿ, ಈ ಮಹಾವೀರ ಭಗವಾನ್ಗಳು ಇದ್ದಾರು, ಅವ್ರ ಮಾರ್ಗ ಏನು ಪ್ರಕಾಶಿತ ಮಾಡಿದಾರು, ಆಗಮ್ಜಿ ಏನು ಹೇಳಿದರು, ಅದು ಉತ್ತರ ಅಂದರೆ ದಿನದಿನಲೇ ರಾಸ್ ಆಗ್ತಾ ಹೋಗೋದೈತಿ. ಮತ್ತು ಒಂದಿನ ಎಲ್ಲ ಸಮಾಪ್ತ ಆಗೋದೈತಿ. ಹಿಂಗೆ ಭವಿಷ್ಯ ಐತಿ. ಅದ ಸೂರ್ಯಾಸ್ತ ಹೋಗೋದ. ಇದೇನು ಕನಸು ಬಿದ್ದೈತಿ ಅವ್ರಿಗೆ, ಇದು ಪೈಲ ಕನಸೈತಿ, ಅದು ಹಂಗೆ ಬಿದ್ದೈತಿ. ಮತ್ತೇನ ದುಸರ ಏನೈತಿ, ಕಲ್ಪವೃಕ್ಷದವಳು ಆ ಕಲ್ಪವೃಕ್ಷಗ ಭಂಗ ಹತ್ತೈತಿ. ಅಂದರೆ ಏನು ಕಲ್ಪವೃಕ್ಷ ಅಂದ್ರೆ ಸ್ವರ್ಗದಲ್ಲಿ ಕಲ್ಪವೃಕ್ಷ, ಭೂಮಿದಲ್ಲಿ ಕಲ್ಪವೃಕ್ಷ ಐತಲ್ಲ. ಸುಷ್ಮಾ ಕಾಲ ಗೊತ್ತೈತಲ್ಲ. ಸುಷ್ಮಾ ಕಾಲದಲ್ಲಿ ಏನಿದ್ದು ಏನು ಮಾಡಕ್ಕೆ ಹತ್ತಲ್ಲ ಇರ್ತಿತ್ತು, ಕಲ್ಪವೃಕ್ಷಿದ್ದು ಅಲ್ಲಿ ಎಲ್ಲ ಸಿಗ್ತಿತ್ತು, ಅದೆಲ್ಲ ತಮ್ಮ ಸಮಾನ ಆಗ್ತಿತ್ತು. ಇತರ ಭವಿಷ್ಯ ಏನೈತಿ, ಇಲ್ಲಿನ ಮುಂದೆ ಭವಿಷ್ಯದಲ್ಲಿ ಯಾರು ರಾಜಪುರುಷ ವೈರಾಗ್ಯ ಧಾರಣ ಮಾಡವ್ರು ಇಲ್ಲೋ, ಇದು ಹಂಗೆ ಸೂಚಿತ ಕೊಡ್ತೈತಿ. ಇತರ ದುಸರೇ ಸ್ವಪ್ನ ಅಂದರೆ ಏನು, ಕನಸು ಅರ್ಥ ಈ ಆಗೈತಿ. ಮತ್ತು ತಿಸರಾ ನಂಬರ್ ಏನೈತಿ, ಸಚ್ಛಿದ್ರ ಚಂದ್ರಮಂಡಲ್ ಅಂದರೆ ಏನೈತಿ. ಏನು ಇವರು ಇದ್ಯಾರು, ಯಾರು ನಾಸ್ತಿಕಗಳ, ಅವ್ರು ನಾಸ್ತಿಕ ಮಂದಿ ಧರ್ಮದೆಲ್ಲ ಚಿನ್ನ ಭಿನ್ನ ಮಾಡ್ಯಾರೋ. ತಿಳ್ಕತ್ತೈತಿ ನಿಮ್ಗೆ, ಇದೇನು ಭವಿಷ್ಯ ಏನು ಹಿಡಿದೈತಿ, ಆ ಪ್ರಮಾಣ ನಡೆದಿತ್ತೋ ಏನಿಲ್ಲ ನೀವು ತಿಳ್ಕೋಬೇಕು. ಇದರ ಅರ್ಥ ಏನೈತಿ, ಆ ಪ್ರಮಾಣ ನಡೆದಿತ್ತೋ ಏನಿಲ್ಲ, ಇದು ಯಾವಾಗ ಬರ್ದೈತಿ, ಅದು ಅರ್ಥ ಏನೈತಿ, ಅದು ಬರ್ದೈತಿ, ಅದು ಯಾವಾಗ ಆ ಪ್ರಮಾಣ ನಡೆದಿತ್ತೋ ಏನಿಲ್ಲೋ ಇದು ತಿಳ್ಕೋಬೇಕು. ಜೈನವಾಣಿ ಖರಿ ಐತಿ ಅನ್ನೋ ಕೊಟ್ಟೈತಿ, ಅದು ತಿಳ್ತೈತಿ ಇದ್ರ ಮ್ಯಾಗ ನೀವು. ಮತ್ತು 4ನೇ ಸ್ವಪ್ನ ಏನೈತಿ, ಸಚ್ಛಿದ್ರ ಚಂದ್ರಮಂಡಲ ಅಂದ್ರೆ ಅದಾಗೈತಿ. 4ನೇದ 12 ಸರ್ಪ ಅಂದ್ರೆ 12 ಸರ್ಪ ಫಣ ಐತಿಲ್ಲ, ಆ ಫಣ ಸರ್ಪ ಕಾಣಿಸೈತಿ. ಅಂದರೆ ಏನೈತಿ, ಇದು ಅಸ್ತಿತ್ವ ಘೋಷಿತ ಮಾಡ್ತೈತಿ. ಏನ 12 ವರ್ಷ ಉತ್ತರ ಬಂತ ಅಂದ್ರೆ ಉತ್ತರ ದೇಶದಾಗ ದುಷ್ಕಾಳ ಬಿದೋತ್ತು ಅಂತ ಹೇಳ್ತಿ. ಉತ್ತರ ಪ್ರದೇಶದಾಗ ದುಷ್ಕಾಳ ಬೆಳೋದೈತಿ ಅಂತ ಹೇಳಿತು. ಇದು ಭವಿಷ್ಯವಾಣಿ ಐತಿ. ಮತ್ತು 5ನೇದು ಏನೈತಿ, ಇದು ಹಿಂದ್ಗಡೆ ದೇವ್ರಗಳ್ದ ಏನೈತಿ, ವಿಮಾನ ಪ್ರತ್ ಹೊಂಟೈತಿ, ಹಿಂಗೆ ಕಾಣಿಸ್ತೈತಿ. ಅರೆ ಈ ಥರ ಏನೈತಿ, ಈ ಕಾಲದಲ್ಲಿ ಯಾವ ಕಾಲದಲ್ಲಿ
ವೃದ್ಧಿಧಾರಿ ವಿದ್ಯಾಧಾರಿಗಳ ಸಂತದ ಅವತರಣ ಆಗೋದಿಲ್ಲ. ಇಲ್ಲಿ ಈ ಕಾಲದಲ್ಲಿ ಈ ಪ್ರತಿಮ್ಯಾಗ ಈಗ ವೃದ್ಧಿಧಾರಿ ಯಾರು ವಿದ್ಯಾಧಾರಿ ಇದ್ದಾರೋ ಅವ್ರದ ಈ ಪ್ರತಿಮ್ಯಾಗ ಆಗಮನ ಆಗೋದು ಇಲ್ಲ. ಇನ್ನು ಆರನೇದು ಏನಂತಿ ದೂಷಿತ ಅಂದರೆ ಕೆಟ್ಟ ठिकाणी ಏನೈತಿ ಕಮಲ ಕಾಣಿಸ್ಕತ್ತಿ ಅಂದ್ರೆ ಇದರ ಅರ್ಥ ಏನೈತಿ, ಯಾರು ಕುಲೀನಿದಾರು ಅವ್ರು ಏನ ಮತ್ತೇನ ಪ್ರಬುದ್ಧ ಅಂದರೆ ಚಾನ್ಯಾ ಮಂದಿ ಸುದ್ದ ಅಧರ್ಮಚಾರನ ಕಡೆ ಪ್ರವೃತ್ತಾದಾರೋ. ಈಗ ಕಾಣಿಸ್ಕತೈತಿ ನಿಲ್ಲೋ, ಇದು ಯಾವಾಗ ಬರ್ತೈತಿ ಅದ ಆ ಪ್ರಮಾಣ ಕಾಣಿಸ್ಕತ್ತೀವಿ ನಿಲ್ತವು ನೋಡೋದೈತಿ. ಏಳನೇದು ಏನೈತಿ ದೆವ್ರ ಅಂದರೆ ದೆವ್ವ ಭೂತ ಅಂತಾರೆ ಅದಕ್ಕೆ. ದೆವ್ವ ಮೃತು ಪ್ರೇತಗಳ ಇವೆಲ್ಲ ನೃತ್ಯ ಮಾಡಿ ಕಥೆಯಿಂದ ಕಾಣಿಸಿದ್ದೈತಿ. ಅರೆ ಏನೈತಿ ಈಗ ಏನೈತಿ ಈಗ ಎಲ್ಲ ನೃತ್ಯ ಅಂಥದೈತಿ, ಬಿಭತ್ಸ ನೃತ್ಯ ನಡೆದಿಂದೈತಿ ಕಾಣಿಸ್ತೈತಿ ಅಲ್ಲ. ಅದೇ ಎಲ್ಲ ಮನುಷ್ಯರಿಗೆ ಅದೇ ಚೆನ್ನ ಅನಿಸೋದೈತಿ. ಇಲ್ಲೇನು ಮುಂದೆ ಕಾಣ್ತೈತಿಲ್ಲ ಏನು ಬಿಭತ್ಸ ನೃತ್ಯ ಐತಿ, ಸತ್ತಕ ಬಾರಿಸ್ತೈತಿ ಎಲ್ಲ ಕೇಳಿ ಬರ್ತೈತಿ ನಮಗೆಲ್ಲ ಕೇಳಿ ಬರ್ತೈತಿಲ್ಲ. ಏನು ನೃತ್ಯ ಇದೇ ನಡೆದೈತಿ ಹತ್ರಾಗೆಲ್ಲ ಬರೀ ಅರ್ಸ್ತೈತಿ ಎಲ್ಲರಿಗೆ ಒಂದಿಲ್ಲ. ಅರ್ಷತ್ತು ಅದು ಭವಿಷ್ಯ ಆಯ್ದಾಗ ಹೇಳಿತ್ತು. ಚಂದ್ರಗುಪ್ತ ಇದ್ರು ಆಯ ಅವ್ರು ಕಳಿಸಿದ್ದಿಂದ ಅದು ಹೇಳ್ಕೊಳ್ತೀವಿ. ಎಂಟನೇದು ಏನಾಯಿತು ಕಾಜುವೆಗಳು ಇವು ಈ ಹುಳಗಳು ಇದಾವೆ ಗೊತ್ತಿಲ್ಲ, ಅದು ಲೈಟ್ ಹುಳ ಏನಂತಾರೆ ಅದಕ್ಕೆ ನೀವು ಏನಂತೀರಿ? ರಾತ್ರಿಯಾಗ ಹುಳ ಇರ್ತವಿಲ್ಲ, ಹಾಂ ಅವತ್ತು ಅವ್ರ ಹುಳಗಳಾಗಿ ಲೈಟ್ ಕಾಣಿಸಿತ್ತು ನೋಡ್ರಿ, ಅದಕ್ಕೆ ಏನಂತ? ಹಾಂ ಬೆಳಕಿನ ಹುಣ. ಹಾಂ ಏನೈತಿ ಹಾಂ ಇದೇನೈತಿ ಇವು ಕಾಜುಗಳ ಚಂಪಕಾಸ್ಕದು ಅವ್ರ ಕಣ್ಸ್ನಾಗ ಈ ಥರ ಅರ್ಥ ಏನೈತಿ, ಅರ್ಥಾಗ ಧರ್ಮ ಇಲ್ಲ ಅಂಥವ್ರ ಮಂದಿ ಏನು ಮಾಡ್ಯಾರು? ಅಷ್ಟು ಇಂಥ ಫಾಕಣಿ ಮಂದಿ ಸುಧಾ ಧರ್ಮದೇಶಕ್ಕೆ ಕೊಟ್ಟು ಏನು ಮಾಡ್ಯಾರು? ಧರ್ಮರಂಜನ್ ಅಂದ್ರೆ ಲೋಕ ರಂಜನ್ ಮಾಡ್ಯಾರು ಮತ್ತು ಸ್ವಾರ್ಥ ಸಾಧನ ಮಾಡ್ಕೊಂಡಾರೋ ಅಂತ ಹೇಳಿತಿ. ನಡೆದೈತೆ ಏನಿಲ್ಲ. ನಿನ್ನ ಪ್ರಶ್ನೆ ಕೇಳಿಸಿರತ್ತು ಉತ್ತರ ಸಿಕ್ತು ಏನಿಲ್ಲ. ನೀವು ಅದು ಕೇಳಿ ನಾನು ಇದು ಹುಡುಕಾಡ್ತಾಗ ಇನ್ನು ನಂಗೆ ಕೇಳಿಸ್ರಿ ನಾವು ಹುಡ್ಕಾಡ್ತಾವನು ಅಲ್ಲೋ ಹತ್ರ ಉತ್ತರ ಏತಿತ್ತು ಒಳಗತ್ತ ತಿಳಿತಲ್ಲ. ನಡೆದೈತೇನಿಲ್ಲ ತಿಳ್ಕೋದ. ಮತ್ತೇನೈತಿ ಒಂಬತ್ತನೇ ಪ್ರಶ್ನೆ ಇದು ಏನೈತಿ? ಎಲ್ಲಿ ಸರೋವರ ಅಲ್ಲ ಏನಂತ ಅದಕ್ಕೆ ಒಣಗೈತಿ, ಎಲ್ಲಿ ಥೋಡೆ ನೀರಿದವು. ಅರೆ ಯಾತ್ರದ್ದು ಏನು ಸಂಸೋದೈತಿ? ಸಮೀಚೀನ ಧರ್ಮ ಏನೈತಿ? ಹಳು 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 ಏನಾಗೋದಿ ಆಗೋದೈತಿ. ಎಲ್ಲ ठिकाणी ಕ್ವಚಿತ್ ಪ್ರಮಾಣದಾಗ ನಿದ್ದೋದೈತಿ, ಅಸ್ತಿತ್ವ ಎಂದೋದೈತಿ. ಇದ ಒಂಬತ್ತನೇ ಹತ್ತನೇದು ಏನೈತಿ? ಸುವರ್ಣ ಪಾತ್ರ ಐತಲ್ಲ, ಸುವರ್ಣ ಬಂಗಾರ ಪಾತ್ರದಲ್ಲಿ ಏನಂತೈತಿ? ನಾಯಿ ಇದ್ರೆ ತಿನ್ಕತೈತಿ. ಅರೆ ಏನೈತಿ ಇಲ್ಲಿನ ಮುಂದೆ ಏನೈತಿ? ಅರೆ ಹೇಳ್ತಾರೋ ಈಗ ಆಗಾಮಿ ಕಾಲದಲ್ಲಿ ನೀಚಿ ಉರ್ದಿದ್ದು ಯಾರು ಖುಷಾಮತಿ ಮಾಡ್ತಾರೋ, ನೀಚಿ ಉರ್ತಿದಾರು ಅವರೇ ಏನಾದರು ಲಕ್ಷ್ಮೀದ ಭೋಗ ತೊಂದಾರು. ಸ್ವಾಭಾವನಿ ಮಂದಿ ಪ್ರಾಪ್ಯ ದುಷ್ಪ್ರಾಪ್ಯ ಅಂದರೆ ಅತಿ ಕಮ್ಮಿ ಸಿಕ್ಕ್ಯಾರು, ಅವ್ರಿಗೆ ಲಾಭ ಆಗೋದು ಕಮ್ಮಿ ಐತಿ ಅಂತ ಹೇಳ್ತಾರೋ. ಇದು 12ನೇದು ಏನೈತಿ? ಏನೈತಿ? ಆನೆ ಮ್ಯಾಗಿದ್ರೆ ಏನು ಮಕ್ಳು ಕೂತೈತಿ. ಅರೇ
ಏನಂತಾರೋ ಈ ಭವಿಷ್ಯದಲ್ಲಿ ರಾಜತಂತ್ರ ಏನೈತಿ ಚಂಚಲ್ಮತಿ ಮತಿ ಏನಿದಾರು ಏನು ಸ್ಥಿರ ಇಲ್ಲ ಅಂಥವ್ರ ವಿದ್ರೂಪ್ ಅಂತ ರಾಜಗಳು ಆಗ್ಯಾರು ಅಂತ ಹೇಳ್ತಾರೋ. ಮತ್ತು 12 ಏನೈತಿ ಸಮುದ್ರ ಐತಿ ತನ್ನ ಎಲ್ಲ ಏನೈತಿ ಮರ್ಯಾದ ಬಿಟ್ಟಿಲ್ಲ ಮ್ಯಾಗ ಬರ್ಕದ ಇದು ಕಾಣ್ತೈತಿ ಕೃಷ್ಣಾಗ ಅಂದರೆ ಏನೈತಿ ಈಗ ಏನು ಶಾಸನ ಕರ್ತಿ ಲೋಕಪಾಲ್ ನ್ಯಾಯ ನೀತಿ ಏನು ಐತಿ ಅದೆಲ್ಲ ಉಲ್ಲಂಘನೆ ಮಾಡ್ಯಾರು. ಅವು ತಸಾದ ಉಶಂಕಲ್ ಮಾಡ್ಕೊಂತ ಪ್ರಜೆತ ಹಿತೇನು ಮಾಡೋರು ಇಲ್ಲ. ಸ್ವತಃ ಕೀರ್ತಿ ಲಕ್ಷ್ಮಿ ಏನು ಸಿಕ್ಕಿತು ಇದು ತಂದು ನೋಡ್ಯಾರು. ಯಾರು ಚಲೋ ಕಾಣಿಸಿತ್ತು ಅದೆಲ್ಲ ಹರಣ ಮಾಡ್ಯಾರು. ಮತ್ತು ಯಾರು ಸತ್ವಸ್ಥಿತಿ ಸ್ತ್ರೀ ಇದ್ದಾರು ಅವ್ರಿಗವ್ರು ಕೇಳಿ ದುಷ್ಟ ಮಾಡ್ಯಾರು ಇತ್ತು ಹೇಳ್ತಿ. ಅಂದ್ರೆ ಸಮುದ್ರ ತನ್ನ ಮರ್ಯಾದ ಓಡಾಡಿಸ್ತಂದ್ರೆ ಇದೆಲ್ಲ ಪ್ರಮಾಣ ಸರ್ವ ನೀತಿ ಎಲ್ಲ ಭ್ರಷ್ಟ ಹೋದ ಅನೀತಿ ಎಲ್ಲ ಶುರು ಆಗೋದೈತಿ. 13ನೇದು ಏನೈತಿ ಸಣ್ಣ ಹೋರುಗಳಿದವು. ಆ ಹೋರುಗಳು ಏನು ಮಾಡ್ಕದವು ರಥ ಜಕ್ಕದವು. ಅರೇ ಏನಂತಾರು ಈ ಲೋಕದಲ್ಲಿ ಈಗ ಧರ್ಮ ಸಂಯಮ ಜಗ್ಗೋದ ವ್ರತ ನಡೆಸೋದ ಇದ ಶಕ್ತಿ ಇರೋದಿಲ್ಲ. ಇದು ಫಕ್ತ ಈಗ ಏನಿತ್ತು ಯುವಾವಸ್ಥೆ ಅಂದ್ರೆ ಯಾರು ತರುಣಿದ್ದಾರು ಅವರ ತೆಗೆ ಥೋಡಿ ನಿಂತೊತ್ತು. ಮತ್ತು ವೃದ್ಧಾವಸ್ಥೆದಾಗ ಶಕ್ತಿ ಕ್ಷೀಣಾಗಿತ್ತು, ಅವರೇನು ಮಾಡುವ ಶಕ್ಯತೆ ಇಲ್ಲ ಇದು ತಿಳಿತೈತಿ. ಮತ್ತು 14ನೇದು ಏನು ಹೇಳ್ತೈತಿ ರಾಜಪುತ್ರಿ ಯಾರನ್ನ ಕುಯ್ದ ಒಂಟಿ ಉಂಟಂದ್ರೆ ಒಂಟಿನಲ್ಲ ಒಂಟಿ ಮ್ಯಾಗ ಕೂತಿಲ್ದ್ರೆ ಅವ ಏನು ತಿಳಿತೈತಿ ಒಂಟಿ ಮ್ಯಾಗ ಕೂತು ರಾಜಪುತ್ರ ನಡ್ದ ಅಂದ್ರೆ ಏನೈತಿ ಅವರು ರಾಜಪುತ್ರಿ ಏನೈತಿ ಅವ್ರು ಶಾಂತಿಪೂರ್ಣ ಮಾರ್ಗದ ತ್ಯಾಗ ಮಾಡ್ಯಾರು. ಅಸಂತುಲಿತ ಮಾರ್ಗ ಇಲ್ದರೆ ಹೇಳಿದಾರು, ಹಿಂಸಾ ಮಾರ್ಗ ಹೇಳಿದ್ಯಾರು ತಿಳಿತಲ್ಲ. ಅದು ಕಾಣಿಸ್ತೈತಿ ಎಲ್ಲ ಕಾಣಿಸ್ಕತಿ ಹಳು ಎಲ್ಲ ಪ್ರಕಾರ ಬರಕದವು. ಈ ಭವಿಷ್ಯ ಯಾವಾಗ ಹೇಳಿದೈತಿ ಅದು ಈಗ ಪ್ರತ್ಯೇಕ ಕಾಣಿಸ್ಕತ್ತೈತಿ ಚಾಲು ಐತಿ ಅದು ಐತಿ. 15ನೇದಾಗ ಏನೈತಿ ಧುಳಿ ಇರ್ತೈತಲ್ಲ ಧುಳಿ ಅಂದರೆ ಗಾನಿ ಧುಳಿ ಹಾರಿಲ್ಲ ಇದ್ರಲೆ ಗಾಳಿಲೆ ಅದಕ್ಕೇನಂತ ಧೂಳು ಧೂಳು ಅದೇನೈತಿ ಅದೆಲ್ಲ ತೊಳಗಿಲ್ದ್ರೆ ರತ್ನಗಳೆಲ್ಲ ಪಕ್ಕ ಗಾಣಿ ಆಗಿದವು. ಇದು ಸ್ವಪ್ನ ಬಿದ್ದೈತಿ. ಅಂದರೆ ಯಾಕ ಅದರ ಅರ್ಥ ಏನು ಹೇಳಿದಾರು ಭವಿಷ್ಯದಲ್ಲಿ ಸಂಯಮ ರತ್ನ ಜಿ ಇದಾರು ಅವ್ರದ ಅತಿ ಕಠಿಣ ಬರೋದೈತಿ. ಒಬ್ರವ್ರ ತಪಸ್ವಿ ಅವ್ರದವ್ರು ಸುಧಾ ನಿಂದ ಮಾಡ್ಯಾರು, ಅವ್ರನ್ನ ವಾದ ಮಾಡ್ಯಾರು. ಒಬ್ಬರ ತಿಳ್ಕತೈತಿ ನಡೆದಿತ್ತು ಏನಿಲ್ಲ ತಿಳಿತಿ. 15ನೇದಾಗ ಏನೈತಿ ಯಾರ ಕರಿ ಆನೆಗಳ ದ್ವಂದ್ವ ಇದು ಮಾಡ್ಕದವು. ಏನೈತಿ ಎಲ್ಲಿ ಅಲ್ಲ ಈ ಥರದ್ದು ಏನೈತಿ ಎಲ್ಲಿ ಆಗೋದಲ್ಲಿ ಜಲವೃಷ್ಟಿ ಅತಿ ಆಗೈತು. ಎಲ್ಲಿ ಅವರ್ಷ ಅಂದರೆ ಎಲ್ಲಿ ಮಳೆ ಬೀಳೋದಲ್ಲಿ ಸುಟ್ಟಿ ಹೋಗೋದ. ಹಿಂಗೆ ಎಲ್ಲ ಕಡೆ ದುಃಖ ಆಗೋದೈತಿ. ಇದು ಭವಿಷ್ಯವೇಣಿ ಯಾರು ಹೇಳಿದರು? ಚಂದ್ರಗುಪ್ತ ಮೌರ್ಯಗಳು 16 ಸ್ವಪ್ನ ಬಿದ್ದವು. ಚಂದ್ರಗುಪ್ತ ಮೌರ್ಯ ಎಷ್ಟು ದಿನ ಆಯಿತು? ಎಷ್ಟು ಶತಕ ಆಗೋಯ್ತು. ಆದಾಗ ಐತಿ ಇಲ್ಲಿಂದ ಇಲ್ರಿ ಈಗ ಪ್ರತ್ಯೇಕ ಹಳು ಆ ಪ್ರಮಾಣ ನಡೆದಿತ್ತು ಏನಿಲ್ಲ ತಿಳಿತೈತಿ. ಈ ಥರ ಅರ್ಥ ತಿಳಿದ್ಬೇಕಾ ಏನಿಲ್ಲ ತಿಳಿಕತ್ತಲ್ಲ ತಿಳಿತೈತ್ರಿ ಅಂತ. ಇನ್ನು ನಮ್ಮ ವಿಷಯ ಕಡೆ ಹೋಗೋಣ. ಟೈಮ್ ಐತಲ್ಲ ಏನು ಆಯಿತು ಲಗೆ ಆಯ್ತತ್ತ ಅಂತಾರೆ ನಮ್ಮ ಮಾರಾಯೋ ಆಯ್ತು ನಿಮ್ದು ಬಂದುಬಿಡ್ರಿ ಅಂತಾರೆ ಕೇಳೋ ಒಂದಲ್ಲ ಅಂತ. ಇಂದು ಯಾವ ವಿಷಯ ಐತಿ? ಅಂತರಂಗ ಪರಿಗರ. ಅಂತರಂಗ ಪರಿಗರ ಐತಿ. ಅಂತರಂಗ ಪರಿದಾಗ ಅಂತರಂಗ ಪರಿಗರ ಎಷ್ಟಿದವು?
14 ಇದಾವು. ಹ್ಞೂ ಯಾವ್ಯಾವ ಇದಾವು? ಮಿಥ್ಯಾತ್ವ पहिला मिथ्यात्व, ಮತ್ತು 4 ಕಷಾಯ: ಕ್ರೋಧ, ಮಾನ, ಮಾಯಾ, ಲೋಭ. ಹ್ಞೂ ಮತ್ತು ನೋ ಕಷಾಯಗಳು ಇದಾವು 9. ಅವ ಇವು ಕೂಡಿ ಎಲ್ಲ ಅಟ್ಟದು ಇಷ್ಟಿಲ್ದ್ರ ಅಂತರಂಗ ಪರಿಗ್ರಹ ಇದಾವು. ಅಂತರಂಗ ಪರಿಗ್ರಹದಲ್ಲಿ ಪೈಲ ಏನೈತಿ? ಮಿಥ್ಯಾತ್ವ. ಎಲ್ಲರ ಒಳಗೆ ಏನು ಕೆಟ್ಟಿದ್ದತ್ತಂದ್ರೆ ಇದು ಮಿಥ್ಯಾತ್ವ ಐತಿ, ತಿಳ್ಕೋಬೇಕು. ಒಂದಕ್ಕೆ ಯಾವ ಹಾವು ಕಸ್ತವಾರಿ ಠೀಕ್ ಐತಿ, ಒಂದು ಪರ್ಯಾಯ ನಷ್ಟ ಆಗಿತ್ತು. ಭಾಳ ಒಂದು ಪರ್ಯಾಯ ನಷ್ಟ ಆಯಿತು. ಪನ್ ಯಾರಿಗೆ ಮಿಥ್ಯಾತ್ ಕಚ್ಚಿತಿ ಅಂದ್ರೆ ಯಾರು ಮಿಥ್ಯಾತ್ ಹಿಡ್ಕೊಂಡಾರು ಅವ್ರು ಅಂತ ಪರ್ಯಾಯಗಳು ಹಿಡ್ಕೊಂಡು ಅವ್ರ ಪರ್ಯಾಯಗಳು ಹೋಗ್ಯಂಗಿಲ್ಲ. ಉದಾಹರಣೆ ಸ್ಪಷ್ಟ ಐತಿ ನಿಮ್ಮ ಮುಂದೆ ಐತಿ, ನೀವು ನೋಡಬೇಕು. ಹೆಂಗೆ ಆದಿನಾಥ್ ಭಗವಂತದಲ್ಲಿ ಅವ್ರ ಮೊಮ್ಮಗ ಯಾವಿದ್ದ? ಯಾವ ಮರಿಚಿ ಇದ್ದಲ್ಲ. ಅವೇನು ಮಾಡಿದ? 360 ಏನು ಮಾಡಿದ? ಮಿಥ್ಯಾತ್ವಗಳು ಎಲ್ಲ ನಿರ್ಮಾಣ ಮಾಡಿದ. ಹೊಂದಿಲ್ಲ. ಮತ್ತು ಅವ ದೀಕ್ಷಾತ್ವ ಹೊಂದಿದ್ದಲ್ಲ, ಹೊಂದಿದ್ದೇನೆ ಹೊಂದೇನೆ ಅಂತ. ಅವ್ರು ಯಾರ ಮನ್ಯಾಗ ತೀರ್ಥಂಕರು ಇದ್ದಾರೋ ಅವ್ರ ಮನೆ ನಾವು ಏನು ಮಾಡಿದ? ಇವೆಲ್ಲ ಮಿಥ್ಯಾತ್ವಗಳು ಮಾಡಿದೇನಿಲ್ಲ, ಸ್ಥಾಪನಾ ಮಾಡಿ ಏನು ಈ ಜಗದಲ್ಲಿ ಎಲ್ಲ ಪ್ರಸಾರ ಆಯಿತು. ಒಂದಿಲ್ಲ ಪ್ರಸಾದ ಆಗಿ ಅವ್ರು ಹೇಳಿದಾಗ ಮಹಾವೀರ ಭಗವಾನ್ ಆದರು. ಹೇಳಿದಾಗ ಅವರೇ ಕೇಳ್ತಾರೋ ಇಷ್ಟು ಮಿಥ್ಯಾತ್ ಎಲ್ಲಿಂದ ಬಂದಪ್ಪ ಇವಾ? ತಂದು ಕಲ್ಯಾಣ ಮಾಡ್ಕೊಂಡ್ರು, ಅವರು ಹೋದರು. ಮಿಥ್ಯಾತ್ವ ದೂರ ಮಾಡ್ರೇನ? ಇಲ್ಲ ಅಂತ ತಿಳ್ಕೊಳ್ಳೋದ. ಅವ್ರು ಯಾವಾಗ ಮೋಕ್ಷಕ್ಕೆ ಹೋದರು? 5ನೇ ಕಾಲ ಅಂದರೆ ಪಂಚಮ ಕಾಲ ಬರೋ ಪೈಲ 3 ವರ್ಷ ಪೈಲ ಹೋಗಿದಾರೆ ಇಲ್ಲ. ಅವರ ಮೋಕ್ಷಕ್ಕೆ ಹೋದರು ಅಂದರೆ ಎಷ್ಟು ಅನಂತ ವರ್ಷಗಳೆಲ್ಲ ಅವ್ರು ಹೋಗಿಸಿದಾರೆ ನೋಡ್ಕೊರಿ. ಅಜ್ಞಾತ ಭಗವಂತ ಹೇಳಿದಾಗ ಮರಿಚಿದ್ರು. ಅಜ್ಞಾತ ಭಗವಂತ ಯಾವಾಗಿದ್ದರು? ತಿರ್ತಿ ಕಾಲ ಶೇವಟ್ಕ ಹುಂಡಾನುಶ್ರೀ ಕಾಲೇ ಆಳ್ದಾಗಿದ್ರು ಅವರು. ಅಂದ್ರೆ ಒಂದು ಕೋಡಾಕುಡಿ ಸಾಗರ್ ಶೇವಟ್ ತಿಳ್ಕೊರಿ. ಒಂದು ಕೋಡಾಕುಡಿ ಸಾಗರದಲ್ಲಿ 42,000 ವರ್ಷ ಕಮ್ಮಿ. ಅಂದ್ರೆ ಒಂದು ಸಾಗರದ ಏನೈತಿ ಗಣಿತ? ಸಾಗರ ಗಣಿತ ಏನೈತಿ ಗೊತ್ತೈತಿ ಅಲ್ಲ? ಏನು ಇಲ್ಲ? ಹಾಂ, ಯಾವ್ದು ಜಾಗ? ಎಷ್ಟು ಜಾಗ? ಸಾಗರ ಗಣಿತ ತಿಳ್ಕೊಬೇಕು. ಭಾಳ ಮಟ್ಟ ಗಣಿತ ಇದ. ಆ ಗಣಿತ ತಿಳ್ಕೊಂಡ್ರೆ ನಿಮ್ಗೆ ತಿಳಿದು ಇವ್ರು ಎಷ್ಟು ಇದು ಪರ್ಯಾಯಗಳು ಹಿಡ್ಕೊಂಡಾದ್ರು ಅದು ತಿಳಿತೈತಿ. ಅದು ಪರ್ಯಾಯ ಬೇಕಾಯ್ತು ಬಿ ಏತಿ ನಮ್ಮ ತಪ್ಪನ ಅದು ನಾನು ಅಷ್ಟು ಕರೆದು ನೋಡೋದಿಲ್ಲ. ಏನೈತಿ? ಒಂದು ಯೋಜನೆ ಬುದ್ಧ, ಮತ್ತು ಒಂದು ಯೋಜನೆ ಗುಂಬ, ಮತ್ತು ಒಂದು ಯೋಜನೆ ಹಡಗಲ. ಹಿಂಗೆ ಏನು ಮಾಡೋದು? ಚೌಕ ಖಡ್ಡ ಅಂತನೋ ಅದಕ್ಕೆ ತೆಗ್ಗ ತೆಗೆದ. ಮತ್ತು ಅದೇನು ಮಾಡೋದ? ಈಗ ಹುಟ್ಟಿಂದ ಭೋಗಭೂಮಿದೆ ಹುಟ್ಟಿಂದ ಈ ಕುರಿ ಮರಿ ಎತ್ತಿದಲ್ಲ, ಆ ಕುರಿ ಮರಿದಿಲ್ಲ ಕುಂದ ತರೋದ. ನಾವು ಕುಂದಗಳು ಎಂಥವ? ಅಥವಾ ದುಸರಿ ತುಂಡಿಗೆ ಆಗಬಾರ್ದು, ಅಷ್ಟು ಸಣ್ಣ ಕುಂದಗಳು ಹೋಗ್ತಾರೆ. ಹೋಗ ಅದೆಲ್ಲ ಪೂರ ಖಡ್ಡೆ ತುಂಬಬೇಕು. ತಿಳ್ಕೋಬೇಕು. ಒಂದು ಯೋಜನೆ ಅಂದರೆ ಎಷ್ಟು ಆಗ್ತೈತಿ? ಹಾಂ, ಒಂದು ಯೋಜನೆ ಇಲ್ಲ. ಒಂದು ಯೋಜನೆ ಅಂದರೆ ಎಷ್ಟು ಆಗ್ತೈತಿ? ಒಂದು ಯೋಜನೆ ಅಂದರೆ ಈ ಕಿಲೋಮೀಟ್ರ್ ಆಗ್ತೈತಿ. ಎಷ್ಟಾಗ್ತೈತಿ? ಸರ್ವಸಾಧಾರಣ 12 ಕಿಲೋಮೀಟ್ರ್ ತನಕ ಹೋಗ್ತೈತಿ. ಹಿಂಗೆ ಆಡಿಸ್ತೈತಿ ನಮ್ಗೆ. 12 ಕಿಲೋಮೀಟ್ರ್ ತನಕ ಹೋಗ್ತೈತಿ. ಒಂದು ಯೋಜನೆ ಅಂದರೆ 4 ಕೋಸ್. 4 ಕೋಸ್ ಅಂದರೆ ಒಂದು ಕೋಸ್ ಎಷ್ಟು ಐತಿ? 3 2 ಫರ್ಲಾಂಗ್ 2 ಇದು. ಇಲ್ಲ, ಒಂದು ಕೋಸ್ ಇದ್ರೆ 2 ಮೈಲಿ ಐತಿ. ಮತ್ತು ಈ 1.5 ಕಿಲೋಮೀಟ್ರ್ ಇದ್ರೆ 1 ಮೈಲ್ ಆಗ್ತೈತಿ. ಗೊತ್ತಿಲ್ಲ? ಆಯಿಂದ 4 ಕೋಸ್ ಒಂದು ಯೋಜನೆ ಐತಿ. ಅಂದರೆ ಎಷ್ಟು ಆಗ್ತೈತಿ? 13 ಕಿಲೋಮೀಟ್ರಿಗೆ ಜರ ಕಮ್ಮಿ ಬೀಳ್ತೈತಿ. ತಿಳಿತೇನ? ಇಷ್ಟು ಕಿಲೋಮೀಟ್ರ್ ಇಲ್ಲದ್ರೆ ಅಂದ್ರೆ
ಏನಂತಾರ ಅದು ಲಾಂಬಿ ರುದ್ದಿ ಉದ್ದಾಗಲ್ಲ. ಉದ್ದ ಆಗಲಾಮ ಗುಂಬ ಹಿಂಗೆ ಖಡ್ಡಿ ತೆಗೆದು ಆ ಖಡ್ಡಿದಾಗ ಇವು ಕುರಿ ಕುಲ್ಲ ಒಂದ ತುಕಡಿ ಪುನಃ ಆಗಬಾರ್ದು ಇಂಥ ಕುರಿ ತುಕಡಿಗಳು ತಂದು ಎಲ್ಲ ತುಂಬೋದು ಮಾತು ಮೇಯಿಂದ ಚಕ್ರ ಹೊತ್ತಿದ್ದು ಸೈನ್ ಹೋಯ್ತಿರಿಸಿ ದಬ್ಕತ್ಬಾರ್ದು ಇಷ್ಟು ಗಸ್ ತುಂಬೋದು ತಿಳಿತೇನ ಮತ್ತೇನ 100 ವರ್ಷ ಲೇಟ್ ಒಂದೊಂದು ತುಕಡಿ ತೆಗೆದು ಏನು ಆಯ್ತು ಇದೆಷ್ಟು ಅದು ಎಲ್ಲ ಪೂರ್ಣ ಖಡ್ಡೆ ರಿಕ್ಕಾಮೆ ಆಯಿತು ಅರೇ ಏನೈತಿ ಅದು ಪೂರ್ಣ ಹಾಕ ಒಂದು ಪಲ್ಯ ಅಂತಾರೋ ಏನ ಇದು ಎಲ್ಲ ಸಾಗರ್ ಎಲ್ಲಪ್ಪ ಅವ್ರಲ್ಲಿಗೆ ಸಾಗರ್ ಹಿಡಿಕದಾರೋ ಎಲ್ಲ ಇಂಥವು ಪಲ್ಯಗಳು ಎಷ್ಟು ಹಾಕಬೇಕು 10 ಕೋಟಿ ಅಂದರೆ 10 ಕೋಟಿ ಗುಂಡ್ಲೆ 10 ಕೋಟಿ ಇಷ್ಟು ಇವು ಕಡ್ಡೆಗಳು ಇಷ್ಟು ಪಲ್ಯ ಹಾಕಬೇಕು ಆಯಿತು 1 ಸಾವಿರ ಕುರಿ ಇದು ಏನೇನು ಎಷ್ಟು ಮಟ್ಟಿ ಐತಿ ತಮ್ಮ ತೆಲ ಹೊಕ್ಕೊತಾಗ್ರಿ ಐತಿ ಅನ್ನೋದು ಸಾಗರ ಐತಿ ಶಕ್ಕಿಲ್ಲ ಅರೆ ತಿಳ್ಕೊಳ್ಳೋದ ಇಷ್ಟೆಲ್ಲ ಆಯು दुसरे पर ಎಲ್ಲ ಭೋಗಿಸಿದಾರು ಯಾವ ಮಹಾವೀರ ಭಗವಾನ್ ಜೀವ ಒಂದಿಲ್ಲ ಎಷ್ಟು ಎನ್ಕೆ ಇಲ್ಲರೆ ಕಣ್ಣೀರಿದಾಗಿದ್ದಾರೆ ಗಿಡಗಳಾಗಿದ್ದರು ಎನ್ಕೆ ಅಕ್ಕಂಡ ಕಳೆದಿರ್ತಿತ್ತು ನೋಡಿ ಅಂಥ ಗಿಡಗಳು ಆಗಿದಾರು ಅವರಾಗಿದ್ದರು ವೇಷಗಳು ಎಷ್ಟು ಅಪ್ರೇರ ಆಗಿದಾರು ಹಿಂಗೆ ಯಾವ್ದು ಪ್ರಯ ಹಿಡಿಲ್ಲ ಹಂಗಿಲ್ಲ ಮನ್ಗಂಡ ಅವು ಪರ್ಯಾಗಳೆಲ್ಲ ಹಿಡಿದಿರವು ಭಯಂಕರ ಎಲ್ಲ ಅವ್ರದ್ದು ಭಯಂಕರ ಹಾಲಾಗೈತಿ ಇಷ್ಟು ಹಾಲು ಆಗಿ ಯಾಕೆ ಮಿಥ್ಯಾತ್ವ ಮಾಡ್ರಿ ಅಲ್ಲ ಮಿಥ್ಯಾತ್ವ ಮಾಡ್ಲಾಗ್ತಿರ ಅವ್ರು ಆಯ್ದಾಗ ಅತಿ ಠೀಕ್ ಐತಿ ಅದಿಲ್ಲ ಬರೀ ಮಿಥ್ಯಾತ್ವ ನಮ್ಗೆ ಹೇಳೋದು ಹಿತ್ತು ಇತ್ತೊಳಗೆ ಏನೈತಿ ಮಿಥ್ಯಾತ್ವ ಮಾಡ್ರೆ ಏನಾಗ್ತೈತಿ ಮಿಥ್ಯಾತ್ವಲೇ ಯಾವ್ದು ಗತಿ ಹೆಂಗೆ ಆಗ್ತೈತಿ ಇದು ನಮ್ಗೆ ಹೇಳೋದಿತ್ತೊಳಗೆ ಇದು ಉದ್ದೇಶ ಐತಿ ನಮ್ಗೆ ಏನಿತ್ತೊಳಗೆ ಮಹಾವೀರ ಜನ್ಗೆ ಇಷ್ಟು ತ್ರಾಸಾಯಿತು ಇದು ಮನೆಯದಿಲ್ಲ ಈ ತ್ರಾಸ ಯಾಕೆ ಸಟ್ಕೆ ಆಯಿತು ಇದು ಮಿಥ್ಯಾತ್ವ ಸಟ್ಕೆನ ಆಗಿನೈತಿ ಅರೆ ತಾವು ಮಿಥ್ಯಾತ್ವ ಮಾಡೋದು ಏನು ಇಲ್ಲ ಇದು ತಿಳ್ಕೊಳ್ಳೋದೈತಿ ಈ ಮಿಥ್ಯಾತ್ವ ಒಳಗೆ ನಿಮ್ಗೆ ಹೇಳ್ತಿ ಮನ್ನಿ 5 ಪ್ರಕಾರ ಇದ್ದವು ಏಕಾಂತ ವಿಪರೀತ ವಿನಯ ಸಂಶಯ ಅಜ್ಞಾನಿದಳ ಸೃಷ್ಟಿ ಎಲ್ಲ ಮಾಹಿತಿ ಹೇಳ್ತಿ ಇನ್ನು ಪುಣ್ಯಾತ್ಗೆ ಏನು ಹೇಳೋದೇನು ಜರೂರಿ ಎಲ್ಲ ನೀ ಏತಿ ವಿಪರೀತ ಅಂತಂದ್ರೆ ಇದು ಫಕ್ತ ಥೋಡ್ಕೆದಾಗ ತಿಳ್ಕೊಳ್ಳೋದ ಇದರ ಅರ್ಥ ಅಂದ್ರೆ ಸಮ್ಯಕ್ ಮಿಥ್ಯಾತ್ವ ನಮ್ಮ ಹಂಗಿದಾರೆ ಪ್ರಸಂಗ ನಿಮ್ಗೆ ಹೇಳ್ಯಾನು ಸಮ್ಯಕ್ತು ಪಾರಿಗಳು ಎಷ್ಟಿದವು ಹೆಂಗೆ ಸಮ್ಯಕ್ತ ಆಗ್ತೈತಿ ಅದು ಏತಿ ಅದು ಹೇಳೋದೇತಿ ಪನ್ ನಿಮ್ಮ ಇದು ಹಿಡ್ದೈತಿ ಈಗ ಶ್ರಾವಕಗಳದ ಹೊರತುಗಳು ಶ್ರಾವಕದ ಜರ ಪೂರ್ಣ ಮಾಡಿ ಅದ್ರವಾಗ ಜರ ಗುಂಬಣ ಹೋಗ್ಯದು ವಿಚಾರ ಐತಿ ಇನ್ನೂ ಹೆಂಗೆ ಬರ್ರಿ ಇರಲಿ ಇನ್ನು ನಾವೇನ ಮಿಥ್ಯಾತ್ವ ತೊಳ್ಕಿದ ನಿಮ್ಮ ಸಂಶಿತಿ ಏನೈತಿದ ಮಿಥ್ಯಾತ್ವ ಎಲ್ಲ ಒಳಗೆ ಕೆಟ್ಟೈತಿ ತಿಳ್ಕೊಳ್ಬೇಕು ಇವು ಇತರ ಪೇಕ್ಷ ಭೀ ಕೆಟ್ಟೈತಿ ಕಷಾಯಗಳ ಪೇಕ್ಷ ಭೀ ಕೆಟ್ಟೈತಿ ಮಿಥ್ಯಾತ್ ಧ್ಯಾನದಾಗ ಹಾಕೋರಿ ನೀವು ಅಂತ ಇದ್ದೀರಿ ಕಷಾಯಗಳು ಭಾಳ ಕೆಟ್ಟ ಕಷಾಯಗಳ ಪೇಕ್ಷ ಸುಧಾ ಮಿಥ್ಯಾತ್ ಭಾಳ ಕೆಟ್ಟ ಕ್ರೋಧ ಮಾಡಿರು ಒಂದಕ್ಕೆ ಪರ್ಯಾಯ ಈಗ ಆಗಿತ್ತು ಪನ್ ಇದು ಮಿಥ್ಯಾತ್ವ ಬಿಡಂಗಿಲ್ಲ ಇದು ತಿಳ್ಕೊಂಡಿದ್ದಿ ಮಹಾವೀರ ಭಗವಾನ್ ಇದ್ರ ಮೇಲೆ ನಿಮ್ಗೆ ತಿಳಿದೈತಿ ಎಷ್ಟು ಭಾವ ಅದು ಎಷ್ಟು ಒಂದು ಇದು ತಿಳ್ಕೊಂಡಿರಿ ಅದರ ಸಾಗರ ಅಂದ್ರೆ ಎಷ್ಟು ಐತಿ ಅದೇ 42,000 ವರ್ಷ ತೊಗೊಂಡು ತಗ್ ಚೆಲ್ರ ಎಷ್ಟು ಐತಿ ಅಥವಾ ಮತ್ತು 3 ವರ್ಷ ತೆಗೀರಿ ಎಷ್ಟು ಹೋಗಬೇಕು 45,000 ವರ್ಷ ಪೈಲೆ ಅಥವಾ ತೆಗೆದು ಒಂದು ಸಾಗರದಿಂದ ತೆಗ್ರು ಅಷ್ಟೆಲ್ಲ ಪರ್ಯಾಯಗಳೆಲ್ಲ ತಿರುಗಿದಾರೆ ಅವರು ಎಷ್ಟು ಐತಿ ಅನಂತ ತಲೆಯಾಗ ಕೊಂಡೋಗಿರಿ ಐತಿ ಅನ್ನೋದು ಒಂದು ಕಡ್ಡಿ ಅಂದ್ರೆ ನಮ್ಗೆ ತಲೆಯಾಗ ಕೊಂಡೋದಿಲ್ಲ ಇದಾ 10 ಕೋಟಿ ಗುಂಡ್ಲಿ 10 ಕೋಟಿ ಕುಡಿದು ಇಷ್ಟು ಇಲ್ದ್ರೆ ಇದೆಲ್ಲ ಐತಿ ಹಂಗಾಗಿ ಕೊಳೈತಿ ಈ ಮಿಥ್ಯಾತ್ ಭಾಳ ಕೆಟ್ಟ ಐತಿ ಮತ್ತೇನೆ ಇದೇನು ಕ್ರೋಧ ಏನೈತಿ ಎಲ್ಲ ಒಳಗೆ ಕೆಟ್ಟ ಏನೈತಿ ಕ್ರೋಧ ಮಾಡೋದಿಲ್ಲ ಕ್ರೋಧ ಸಿಟ್ಟಿನ ಕೈಯಾಗ ತಲೆ ಕೊಡಬಾರ್ದು ಯಾಕಂದ್ರೆ ತಂದು ವಿವೇಕ ಎಲ್ಲ ಹೋಗತೈತಿ ಬುದ್ಧಿ ಎಲ್ಲ ಹೊಂಟು ಹೋಗ್ತೈತಿ ಏನು ನೋಡೋದು ಹಂಗೆ ತಿಳಿಯಂಗಿಲ್ಲ ಕ್ರೋಧ ಬತ್ತು ನ್ಯಾಗ ಕ್ರೋಧ ಬರ್ತೈತಿ ಮನುಷ್ಯಾಗ ಅವ್ರು ತಿಳ್ಕೊಳ್ಳೋದ ತಮ್ಗೆ ಬರ್ತಾರೆ ಬಿ ತಿಳ್ಕೊಳ್ಳೋದ ಆಯ್ದಾಗ ತಾವು ಯಾನ ಕ್ರೋಧ ಬಂದಲ್ಲಿ ಯಾನ್ ಮಾಡಿವಿದೆ ಅನ್ ನಮ್ಗೆ ತಮ್ಗೆ ಗ್ಯಾರಂಟಿ ಇರಂಗಿಲ್ಲ ಇರ್ತೈತಿ ಏನು ಅದು ಒಂದೇ ಬಿ ಪಿ ಅದು ಬೇರೆಪ್ಪ ಅದು ಶಾರೀರಿಕ ಆಯಿತು ಪನ್ ತೆಲ್ಲಿರ್ ನಡ್ತೈತ್ಯಾನ್ ತಾವು ಯಾನ್ ಮಾಡೋದು ಯಾನ್ ಮಾಡಕ್ಕೆ ಹತ್ತೋದೈತಿ ಇದು ಒಟ್ಟು ವಿಚಾರ ನಡೆಯಂಗಿಲ್ಲ
ಇದ್ಮ್ಯಾಗ ಭರ್ಪೂರ ಉದಾಹರಣೆಗಳು ಇದಾವೆ. ಕ್ರೋಧ ಭಯಂಕರ ಉದಾಹರಣೆಗಳು ಇದಾವೆ. ಅವು ಕ್ರೋಧಲೇ ಯಾರ್ಯಾರು ನುಕ್ಸಾನ್ಗಳು ಮಾಡಿದಾರು ಇದೆಲ್ಲ ತಿಳಿತೈತಿ. ಈಗ ಪ್ರತ್ಯೇಕ ನ್ಯೂಸ್ ಪೇಪರ್ ನೀವು ನೋಡ್ತೀರಿ ಇಲ್ಲ ನೋಡ್ತೀರಿ. ಫಕ್ತ ಒಮ್ಮೊಮ್ಮೆ ಒಂದು ನ್ಯೂಸ್ ಪೇಪರ್ದಾಗ ಬಂದಿದ್ದು ನಾವು ನೋಡಿ ಕೇಳಿದ್ದು ಅಂದರೆ ಹೇಳೇನು ಕೇಳ್ಕೊಂಡಿದ್ದವು. ಯಾವ ನೋಡಿದ ನನ್ನ ಕಡೆ ಯಾಕೆ ಸಿಟ್ಟಲ್ಲಿ ನೋಡಿದ ಆಗ್ತಿದ್ರೆ ಅವ್ನು ನಾವು ಹೊಡೆದು ಬಿಟ್ಟ. ಇದು ಏನು ಮಾಡಿಬಿಟ್ಟ. ಇದು ಎಂಥದ್ದು ಕ್ರೋಧ. ಕ್ರೋಧ ಎಂಥದ್ದು ನೋಡ್ರಿ. ಇದು ಕ್ರೋಧ ಕೆಟ್ಟ ಗತಿಗೆ ಹೋಗೋದು ಕ್ರೋಧ ಐತಿ. ಇಂಥ ಕ್ರೋಧಗಳು ಉಪಯೋಗ ಐತಿ ಅಂತ ತಿಳ್ಕೊಬೇಕು. ಏನು ಒಂದಿಲ್ಲ ಅಥವಾ ಉದಾಹರಣೆ ಒಂದು ಹೇಳ್ಬೇಕಂತ ಟೈಮ್ ಐತಲ್ಲ ನೋಡ್ರಿ. ಏನೈತಿ ಕ್ರೋಧ ಬಂದ ಮೇಲಕ ಏನಾಗ್ತೈತಿ. ಒಂದು ಉದಾಹರಣತ್ತ ನಿಮಗೊಂದು ರಾಜಪುತ್ರ ಕನಕ್ ಕುಮಾರ್ ಅವ್ರದ ಕತ್ತಿ ಹೊಡೆದೈತಿ. ನೀವು ಕೇಳ್ಕೊರಿ. ನಾ ಜರ ಥೊಡ್ಕೆದಾಗ ಹೇಳೋದು ಪ್ರಯತ್ನ ಮಾಡ್ತೇನೆ. ಕತ್ತಿ ಭಾಳ ಮಟ್ಟಿ ಐತಿ. ಅದ ಸೊಪ್ಪಿಲ್ಲ ಬಂದು ಥೊಡ್ಕೆದ ಹೇಳೋದು ಪ್ರಯತ್ನ ಮಾಡ್ತೇನೆ. ಶ್ರೀವಾಸ್ತಿ ಅನ್ನೋದ ಒಂದು ಸುಂದರ ವೈಭವ ಸಂಪನ್ನ ವಿಶಾಲ ನಗರಿ ಇತ್ತು. ಆ ನಗರದ ರಾಜ ಮಟ್ಟ ಪರಾಕ್ರಮಿ, ನ್ಯಾಯಿ, ಪ್ರಜಾಹಿತದಕ್ಷಿದ್ದ. ಮತ್ತು ಅವ್ರ ರಾಜನ ಹೆಂಡತಿ ಹೆಸರೇನಾಯಿತು ಮನಸುಂದರಿ. ಆಕೆ ಹೆಸರು ಪ್ರಮಾಣೆ ಸುಂದರ ಪಡೆದಿದ್ದಳು ಮತ್ತು ಸುಶೀಲ್ಪನಿದ್ದಳು. ಅವ್ರದ್ದೇನಿತ್ತು ಜೀನ ಧರ್ಮ ಮ್ಯಾಗ ಗಾಢ ಅಂದರೆ ಅತಿ ದೃಢ ಶ್ರದ್ಧಾ ಇತ್ತು. ಮತ್ತು ಅವ್ರಿಗೆ ಕನಕಮಾಲ ಅನ್ನಕ್ಕೆ ಒಂದು ಒಬ್ಬಕ್ಕೆದಳು. ಮತ್ತು ಅವ್ರಿಗೆ ಪುತ್ರ ಸಂತತಿ ಯಾವುದು ಇಲ್ಲಾಗಿತ್ತು. ಅದರಲ್ಲೇ ಸ್ವಾಭಾವಿಕ ಏನಿತ್ತು ಅವ್ರದ್ದು ಎಲ್ಲರದ್ದು ಪ್ರೀತಿ ಆ ಮಗಳ ಮ್ಯಾಗ ಹೆಚ್ಚಿತ್ತು. ಮತ್ತೇನಿತ್ತು ಆಕೆ ಕಾಣಿಸೋ ಸೌಂದರ್ಯವಾನ ಕನಕಮಾಲತ್ತು ಇದಳು. ಪಣ ಆಕೆ ಗುಣಗೊಳಿಸಿದ ಸದ್ಗುಣ ಚಲೋ ಇತ್ತು. ಮುಗ್ದು ಆಕೆ ಮತ್ತೇನಿದ್ದಳು ಆಕೆ ಧಾರ್ಮಿಕ ಮಂದಿ ಜೈನ ಧರ್ಮದಾಗ ಶ್ರದ್ಧಾ ಹಾಕಿದ್ದು ಇತ್ತು. ಮತ್ತು ಅದರಲ್ಲಿ ಎಲ್ಲ ಊರದಲ್ಲಿ ಆಕೆ ಎಲ್ಲರಿಗೂ ಪ್ರಿಯ ಇದ್ದಳು. ತಿಳಿತಾನ. ಮತ್ತೇನ ರಾಜ ತನ್ನ ಹುಡುಗಿದ ಯಾವಾಗ ಯಾನ ಕಮ್ಮಿ ಬಿಟ್ಟಿಲ್ಲ. ಏನು ಆಕೆ ಬೇಡಾಳು ಯಾನ ಅಂದಳು ಮನೆ ಹಂಗೆ ಬೆಳಕ್ಕೆ ಭೀ ಆಕೆ ಎಲ್ಲ ಇದ್ದಳು. ಆಕೆ ಎಲ್ಲ ವ್ಯವಸ್ಥಿತ ಎಲ್ಲ ಇತ್ತು. ಮತ್ತು ಹೆಂಗೆ ಆಕೆ ಸಣ್ಣ ಮಟ್ಟ ಆದಾಳು. ಹಂಗಿಲ್ದ್ರೆ ರಾಜ ಚಿಂತಾ ಶುರುವಾಯಿತು. ಏನಪ್ಪ ಇನ್ನು ನಮ್ಮ ಪುತ್ರಿದ ಮದುವೆ ಮಾಡೋಕ್ಕೆ ಬೇಕು ಅತ್ತ ಅವ್ರ ಮನುಷ್ಯ ಸರ್ಕೆ ವಿಚಾರ ಬರ್ತೈತಿ. ಅವರಿಲ್ದ್ರ ಯೋಗ್ಯ ಅಂದ್ರೆ ಚಲೋ ವರ ಸುಕ್ಕು ಸವಲಾಗಿ ಪ್ರಯತ್ನ ಅಂದ್ರೆ ಅವರು ವಿಚಾರ ಮಾಡ್ತಾರೆ. ಒಂದಿನ ಏನಾಗ್ತೈತಿ ಕನಕಮಾಲ ತಮ್ಮ ಮೈತ್ರಿ ಸಹ ಏನು ಒಂದು ಕ್ರೀಡಾ ಮಾಡೋ ಸಲುವಾಗಿ ವಿದ್ಯಾಂದಾಗ ಹೋಗಿದ್ದಾಳು. ಅಲ್ಲಿ ಅವರು ತಮ್ಮ ಮೈತ್ರಿನ ಸಖ್ಯ ಸಂಬಂಧಿ ಇದ್ದಾರೆ. ಅವ್ರ ಸಂಗಟ ಆಡ್ಕೋತ ಕಪ್ಪಗೋಷ್ಠಿ ಎಲ್ಲ ನಡೆದೈತಿ. ಆ ಗಿಡಿ ಮ್ಯಾಗ ಜೋಪಾಳಿ ಕಟ್ಟಿದಿತ್ತು ಅಥವಾ ಮನಸ್ಸೊಪ್ಪನೇ ಜೋಕಿಗಳು ತೋಕೋತಿರೋ ಅವರೆಲ್ಲ ನಡೆದಿತ್ತು. ಅವರೆಲ್ಲ ನಡೆದಿತ್ತು. ಮತ್ತೇನಿತ್ತು ಆ ವಿದ್ಯಾಸನಕ್ಕಿಂತ ಒಂದು ಮಾರ್ಗಿತ್ತು. ಈಗ ನಿಮ್ಮ ಬಸ್ತಿ ಹಿಂಗೆ ಮಾರ್ಗ ಕಾಣ್ತೈತಿಲ್ಲ ಹಾಗೆ ಉದ್ಯಾನದಿಂದ ಸಣ್ಣಕ್ಕಿತ್ತು ಮಾರ್ಗ. ಆ ಮಾರ್ಗದಲ್ಲಿ ಒಬ್ಬ ರಾಜಪುತ್ರ ಘೋಡೇಶ್ವರ ನಡೆದಿದ್ದ. ಅವ ನೋಡಿದ್ಬೇಕ ಅವ್ನಿಗೆ ಎಕ್ದಮ್ ಇಲ್ದ್ರೆ ಧಕ್ಕ ಬಿದ್ದಂಗೆ ಅಷ್ಟು. ಯಾಕಂದ್ರೆ ವೀಜ್ ಹೆಂಗೆ ಕಡೆ ಪರಿಸ್ಥಿತಿ ನೋಡ್ರಿಲ್ಲ ಬೆಳೆದಾಗ ಅದು ಹೆಂಗೆ ಚಪ್ಕಸ್ತಿಲ್ಲ ಹಂಗೆ ಆ ಕನಕಮಾಲಲ್ಲಿ ಹೊಡೆದು ಬರುವಾಗ ಅವ್ನ ಕಣ್ಣು ದಿಪ್ಕಸ್ದಂಗೆ ಆದ್ರು. ಇದು ಯಾನವ ಅವ್ನು ವಿಚಾರ ಮಾಡ್ದ ಈಗ ಯಾರಿರಬೇಕು ಆಯ್ತಾ. ಅವನು ನೋಡಿದ ಅವ್ರ ಮಾತಾಡೋಕೆ ಮ್ಯಾಗ ಎಲ್ಲ ತಿಳಿತಿತ್ತು ಅವಂಗ. ಇದು ಅವ್ನು ಗೊತ್ತಿತ್ತು ಈ ನಗರದಲ್ಲಿ
ರಾಜ ಇದ ಅವನ ಮಗಳ ಕನಕಮಾಲಾಣಿಗೆ ಅತಿ ಸುಂದರ ಅತಿ ವಿದ್ವಾನ್ ಅತಿ ಗುಣವಾನ್ ಇದ್ದಾಳು ಇದು ಅವ್ನು ನುಸ್ತ ಕೇಳಿ ಗೊತ್ತಿತ್ತು ಪ್ರತ್ಯೇಕ ಜನ ನೋಡ್ಬೇಕು ಖರೋಖರ ಹಂಗಾದ ಪಟಾಸ್ತಿತಿ ಅವ ಯಾರು ಇರ್ತಾ ಕುಂತ ನಗರಿದಾವ ರಾಜ ಇರ್ತಾವ ಅವನ ಹೆಸರಿಂದ ಪುರುಷ ಸಿಂಹ ಅಂತ ಅವನ ಹೆಸರು ಇರ್ತೈತಿ ಮತ್ತು ಅವ ಅತಿ ಹುಷಾರ್ ಮತ್ತು ಅವಿ ಪರಾಕ್ರಮಿ ಇದ್ದ ಅಂತ ಏನ ಇದು ಅವನು ನೋಡಿದ ಮತ್ತು ಹೋದ ತನ್ನ ರಾಜ್ಯದಲ್ಲಿ ಅಷ್ಟೇ ಇಲ್ಲಿ ಇವು ಕನಕತ್ತು ರಾಜ ಅವನ ಪೂರಿ ಹೆಸರು ಕನಕಮಾಲ ಒಂದಿಲ್ಲ ಅಂತ ಇವು ರಾಜ ಇಲ್ಲರ ತಮ್ಮ ಮಂತ್ರಿ ಮಂಡಳಿ ಏನೇನಿಲ್ಲ ಆ ಮಂತ್ರಿ ಮಂಡಲದಲ್ಲಿ ಸಲ್ಲಾ ಮಸಲತಿ ನಡೆದಿತ್ತು ಏನ ಈ ಕನಕಮಾಲ ಸಟ್ಗೆ ಯಾವ್ದು ಊರು ಇರಬೇಕು ಯಾವ್ದು ಮಾಡಬೇಕು ಇದೆಲ್ಲ ವಿಚಾರ ಅಲ್ಲಿ ಚಾಲು ಇತ್ತು ಅದೇ ಹೇಳಿದಾಗ ಏನಾಯಿತು ಇವು ಜೇ ಪುರುಷ ಇದ್ದೇ ಅಲ್ಲ ಪರಾಕ್ರಮಿ ಕುಂತನಾಗಿರಿದವ ಅಲ್ಲಿ ಇಲ್ಲ ಆದಾಗ ಅವನು ದೂತ ಹಚ್ಕೊಡ್ತಾನೆ ಆ ಕಡೆ ಅವನು ನೋಡಿ ಹೋಗಿದ್ದ ಅವನು ದೂತ ಹಚ್ಕೊಡ್ತಾನೆ ಎಲ್ಲಿ ಇವ್ರು ಎಲ್ಲಿ ನಡೆದಿತ್ತು ವಿಚಾರ ಯಾವ ಥರ ನಡೆದಿತ್ತು ಮಾಡೋ ವಿಚಾರ ನಡೆದಿತ್ತು ಆದಾಗ ಆದಿದ್ರೆ ಇವು ಪುರುಷಿಂದ ಯಾವ ಬತ್ತು ಸೇವಕ ಬರ್ತಾನೋ ಇಲ್ದರೆ ಲಕೋಟ ತಂದು ತೋರಿಸ್ತಾ ಲಕ್ಕಟ ಕೊಡ್ತಾ ರಾಜಗಳು ಅತ್ಯಕ ಆಯ್ತು ಅವ್ರು ವಾಚಿಸ್ತಾರೋ ಆಯ್ತು ಎಲ್ಲ ತಿಳಿತೈತಿ ಅವ್ರಿಲ್ಲರ ಆ ಲಕೋಟದಾಗ ಮಾಗಣಿ ಮಾಡಿರು ಏನತ್ತ ನಿಮ್ಮ ಹುಡುಗೇನು ಕೊಡ್ರಿಬೇಕು ಅತ್ತ ಹೇಳ್ರು ಆಯ್ತು ಅವ್ರಿಗೆ ಏನಾಯಿತು ಇದೆಲ್ಲ ವಿಚಾರ ನಡೆದಿತ್ತು ಅವ್ರದ ಅಷ್ಟೇ ತರಿ ಆಮಂತ್ರಣ ಅಲ್ಲಿ ಬತ್ತು ಆಮಂತ್ರಣ ಬದ್ಬೇಕಾದ್ರೆ ವಿಚಾರ ಮಾಡ್ತಾರೋ ಅವ್ರ ಸಂಸ್ಕೃತಿ ಕುಂತನಾಗಿರ್ದಾವ ಇವು ಪುರುಷ ಸುಧಾ ಶೂರ್ವೀರಿದ ಮತ್ತು ಅವ ಚಲೋ ಇದ ಅದೇನು ಕೆಟ್ಟಿಲ್ಲ ಕುಡ್ಕ್ಯಾನ ಹರ್ಕತಿಲ್ಲ ಹಂಗೆಲ್ಲ ಮಂತ್ರಿ ಬಂಡಾಳದ ಠರಾವ್ ಆಗ್ತೈತಿ ಅಂತ ಏನಾಗ್ತೈತಿ ಅದೆಲ್ಲರ ಅಥವಾ ಠರಾವಾಗಿ ಅವ್ರಲ್ಲಿಗೆ ಉತ್ತರ ಕೊಡ್ತಾರೋ ಅವ್ರ ಠರ್ಷ ಅಥವಾ ಮಂತ್ರಿ ಮಂಡಳ ವಿಚಾರ ನಡೆದಿತ್ತದ ಮಾತೊಳಗೆ ಬಂದ ಬರಲು ಕೊಟ್ಟ ಹಾಂ ಅದು ಮಾಡಿ ಪರವಾನಗಿ ಅವ್ರಿಗೆ ಕೊಡ್ತಾರೆ ಆಯ್ತು ಥೋಡೆ ದಿನಲೇ ಅವ್ರದ ಮದುವೆ ठरಸಿದ್ರೆ ಮದುವೆ ಆಗತೈತಿ ಮತ್ತೇನಾಯ್ತವು ಇದು ठरಸ್ಬೇಕಾ ಎಲ್ಲರಿಗೆ ಮದುವೆ ಎಲ್ಲ ಜಗದಾಗ ಈ ಎಲ್ಲ ನಗರದವ್ರು ಇದ್ದಾರೆ ಎಲ್ಲ ಥರ ತೋರಣೆ ಒಳ ಆದ ಇದೆಲ್ಲ ಮಂಡಪ ಮಾಡಿ ಎಲ್ಲ ತಂದು ತಯಾರಿ ಮಾಡಿ ಎಲ್ಲ ಪ್ರಮಾಣ ಮಠ್ಯ ಪದ್ಧತಿಲೇ ಎಲ್ಲ ಮದುವೆ ಮಾಡಿ ಮುಖ ಆಗ್ತಾರೋ ಇದು ಮದುವೆ ಆದಮೇಲೆ ಏನಾಗ್ತೈತಿ ಇಲ್ಲಿ ಮನ್ಯಾಗ ಈಗ ಮೂಲಿಗೆ ಪೂರಿತ್ತು ಅಷ್ಟೇ ಜರ ಜೀವಾರ ಗಮಿಸ್ತಿತ್ತು ಯಾರಿಗೆ ಮನಸುಂದರಿ ಯಾರ ಕನಕೇತುನ್ ರಾಜನ್ ಶಾಂತಿ ರಾಣಿ ಇನ್ನು ಯಾರು ಇಲ್ಲ ಪೋರಿ ಇಲ್ಲ ಯಾರು ಇಲ್ಲ ಇನ್ನು ಹೆಂಗೆ ಅದಕ್ಕೆ ಏನಾಕಿತ್ತು ಆಕೆಗೆ ಸಾರ್ಕೆ ಜೀವ ಗಮಸ್ಬತ್ತು ಅಂದ್ರೆ ಆಕೆಗೆ ಯಾರು ಮರ್ತಂಗೆಲ್ಲ ಸಾರ್ಕೆ ಆಕೈತು ಆಯ್ತು ಏನು ಮಾಡೋದಾ ವಿಚಾರ ಮಾಡ್ಕತ್ತು ಆಯ್ತಾ ಆಕೆ ಒಂದು ಸಾರ್ಕೆ ಕೆನ್ನ ಕಾಣಿಸ್ತೇಳು ಆಯ್ತಾ ಏನು ಇವ್ರು ಕೇಳ್ರು ಯಾರ ಕನಕತ್ತು ರಾಜ ಕೇಳು ಯಾಕಪ್ಪ ನಿಮ್ದು ಹಿಂಗೆ ಯಾಕೆ ಯಾನ್ ಸರ್ಕದಿರಿ ಯಾನ್ ಕಾರಣ ಐತಿ ಅವ್ರು ಏನಂತಾರೋ ಆಕೆ ಅಂತಾಳು ಏನು ಮಾಡೋದಾ ಒಂದು ಹುಡುಗಿ ಇತ್ತು ಅದು ಹೋಯ್ತು ಮದುವೆ ಮಾಡಿ ಕೊಟ್ಟರು ಇಷ್ಟೆಲ್ಲ ಎಲ್ಲ ರಾಜಿ ಇಷ್ಟೆಲ್ಲ ವೈಭವ ಎಲ್ಲ ಏತಿ ಯಾನ್ ನೋಡೋದಾ ಯಾನ್ ಏತಿ ಯಾರು ವಾರಿಸಿಲ್ಲ ಯಾನಿಲ್ಲ ಯಾನ್ ನೋಡೋದಾ ಏನು ಇದೆ ನಂಗೆ ಸಮಾಧಾನ ಆಗೋಲ್ಲ ನಂದೆಲ್ಲ ಮನಸ್ಸು ಬೈಚೇನಿ ಐತಿ ಹಿಂಗಾಕಿ ಅಂತಾಳು ಯಾರಿಗೆ ರಾಜಗಳಿಗೆ ರಾಜ ಏನಿರ್ತಾರೋ ಅವ್ರು ನೀತಿಶಾಸ್ತ್ರ ಪ್ರಮಾಣ ನ್ಯಾಯ ನೀತಿ ಪ್ರಮಾಣ ಇರ್ತಾರೋ ಧಾರ್ಮಿಕ ಇರ್ತಾರೋ ಅವ್ರು ಅಂತಾರೋ ತಿಳ್ಕೊ ನೀ ಧರ್ಮ್ಯಾಗ ಶ್ರದ್ಧಾ ಇಡು ಹಾಗೆ ತನ್ನ ಇಚ್ಛಾ ಇತ್ತು ಧರ್ಮ ಪ್ರಮಾಣ ಪ್ರೀತಿ ಪ್ರಮಾಣ ಏನು ಧರ್ಮದಾಗ ಸಿಕ್ಕಾನಿಲ್ಲ ಎಲ್ಲ ಸಿಗ್ತೈತಿ ಭಕ್ತಿ ಇಡು ಇಂದಿಲ್ಲ ನಾಳೆ ನಿಶ್ಚಿತच ಆಗೇತು ನೀ ಏನು ನಿಂಗೆ ಪುತ್ರ ಆಗೋದಿಲ್ಲ ಹಿಂಗೆಲ್ಲ ಏನೋ ಸುಧಾ ನೀವು ಜವಾನಿದೆ ನಾವು ಭೀ ಇದಾವು ಏನು ತಿಳ್ಕೊಬೇಡವನೇ ಪುತ್ರ ಆಗೋದಿಲ್ಲತ್ತ ಧೈರ್ಯಗಳೇ ಏನಾಗ್ತೈತಿ ಆಕೆ ಗರೋದರ ಆಗ್ತಾಳು ಮತ್ತು ಏನ
ಪುತ್ರ ರತ್ನ ಅವ್ರಿಗೆ ಕೊಡ್ತಾನೋ ಆಯ್ತೀನ ಹೆಂಗಾಗ್ತೈತಿ ಹಾಲಾಗ ಸಕ್ರೆ ಚೆಲ್ದಂಗೆ ಆಯ್ತಲ್ಲ ಐತೇನ ಎಲ್ಲಾನ ಬೆಲ್ಸಾಯ್ತು ಆನಂದ ಐತಿ ಹಿಡ್ಗಾಡ್ದು ಹಿಂಗಾಯ್ತು ಒಂದಿಲ್ಲ ಆಯ್ತು ಯಾಂಕಿ ದಿನಲೇ ಅವ ಇಲ್ದ್ರೆ ಅವ್ನ ಹೆಸ್ರು ಇಡ್ತಾರು ಕನಕ್ ಕುಮಾರ್ ಅಂತ ಇಡ್ತಾರೆ ಅವನ ಹೆಸ್ರ ಕನಕ್ ಕುಮಾರ್ ಇಡ್ತಾರು ಅವ ಏನಿದ್ದ ಜರಾ ಧಾರ್ಮಿಕ ಅಂದ್ರೆ ಶಾಂತ ಬುದ್ಧಿದಾವಿದ್ದ ತಿಳಿತಾನ ಶಾಂತ ಬುದ್ಧಿ ಖಡ್ಬಡ್ ಹಿಂಗಿಲ್ಲ ಶಿವ್ರು ಎಲ್ಲ ತೊಳಗೆ ವಿದ್ಯೆ ಎಲ್ಲ ಇದ್ದು ಅಂತೇಳಿ ಎಲ್ಲ ಶಿವ್ರಪಣ ಎಲ್ಲ ಕಲ್ತಿದ್ದ ಅವ ಎಲ್ಲ ಹಿಂಗೆ ಮಟ್ಟೆ ಅದ ಹಿಂಗೆಲ್ಲ ಕಲ್ಕೊಂಡು ಅವರೆಲ್ಲ ರಾಜ್ಭಾರ್ ಸಂಭಾಳಿಸ್ಬೇಕು ಇಷ್ಟು ತಾಕತ್ತೆಲ್ಲ ಇತ್ತು ಪನ್ ಯಾವುದು ಅಷ್ಟ ವಿಚಾರ ಮಾಡಿ ಉತ್ತರ ಹಂಗೆ ಲಗಿ ತಡ್ಕಾಪಿಡಿಕೆ ಅಲ್ಲ ಎತ್ತರ ಹಿಂಗೆ ಸಿಕ್ಕು ತಡ್ಕಪಿಡಿಕೆ ಎಲ್ಲ ಅತಿ ವಿದ್ವಾನ್ ಇದ್ರು ಅವರು ಆಯ್ತು ಏನಾಗ್ತೈತಿ ಒಂದಿನ ಅವ್ರ ನಗರದಲ್ಲಿ ಏನು ಬರ್ತಾರೋ ಸುಧರ್ಮಾಚಾರ್ಯ ಅತ್ತಿಲ್ದ್ರೆ ಎಲ್ಲಿ ಭಾಗದಲ್ಲಿ ಬಂದು ಅವ್ರ ತಿಲ್ದ್ರೆ ಸಂಘ ಬರ್ತೈತಿ ಅಂತ ಮಂದಿ ಎಲ್ಲ ದರ್ಶನ ಮಾಡಿಸೋಕ್ಕೆ ಹೋಗತ್ತು ಆಯ್ತು ಕನಕಿತ್ತು ರಾಜ ಕೇಳಿಸ್ತಾ ಮಂದಿ ಎಲ್ಲ ಎಲ್ಲಿ ಹೊಂಟಿದ್ದು ತಾಟ್ನಾಗ ಇದೆಲ್ಲ ತೂಂದ ಇದೆಲ್ಲ ಮನೆ ತೂಂದು ಹೊಂಟಿದ್ದು ಯಾನು ಐತಿ ಅಲ್ಲಿ ಹೇಳ್ತಾರೋ ಶಿವಗಳು ಹೇಳ್ತಾರೋ ತಮ್ಮ ಉದ್ಯಾನದಲ್ಲಿ ಸುಧರ್ಮಾಚಾರ್ಯ ಮಹಾರಾಜಗಳು ಬೈಂದರು ಅವ್ರ ದರ್ಶನ ಸಟ್ಕೆ ಮಂದಿ ಹೊಂಟೈತಿ ಅಂತ ರಾಜ ಅಂತ ನಾವು ಯಾಕೆ ಹೋಗೋದಿಲ್ಲ ನೋವಿಗೂ ನಡ್ರಿ ಲಗಿ ತಯಾರಿ ಮಾಡಿರಿ ಹೋಗಿ ನಡ್ರಿ ಅಂತ ಇವ್ರೇನೇ ಎಲ್ಲರೂ ಕೂಡಿ ಹೋಗಿ ನಡ್ರಿ ಇವರ ರಾಣಿ ಯಾರ ಇದು ಮನಸುಂದರಿ ಮತ್ತು ಇವು ಕನಕ್ ಕುಮಾರ್ ಮತ್ತು ಇವರು ರಾಜ ಕನಕೇತು ಇವರೆಲ್ಲರೂ ಕೂಡಿ ರಥ ಹೋಗ್ತಾರೆ ಆ ಕಡೆ ಎಲ್ಲರೂ ಒಟ್ಟು ಹೋಗಬೇಕು ಮತ್ತು ಎಲ್ಲರೂ ಹೋಗ್ತಾರೋ ಆಯ್ತು ಏನಾಗ್ತೈತಿ ಅಲ್ಲಿ ಹೋಗಿಲ್ಲ ದರ್ಶನ ಎಲ್ಲ ಮಾಡ್ತಾರೋ ದರ್ಶನ ಆದಮೇಲೆ ಮಹಾರಾಜಗಳದ್ದು ಏನಾಗ್ತೈತಿ ಪ್ರವಚನ ಶುರು ಆಗ್ತೈತಿ ಒಂದಿಲ್ಲ ಪ್ರವಚನ ಶುರು ಆಗ್ಬೇಕಾ ಅವ್ರು ಹೇಳ್ತಾರೋ ಅವರು ತನ್ನ ತೊಳತಲ್ಲಿ ಹೇಳಿ ಶುರು ಮಾಡ್ತಾರೋ ಈ ಜಗದಲ್ಲಿ ತಮ್ಮವ್ರು ಹಿಂಗೆ ಯಾರು ಇಲ್ಲ ತಮ್ಮದು ಐತಿ ಅದ ಬೇರೆ ಐತಿ ಏನೈತಿ ತಮ್ದ ಈ ಶರೀರ ಬಿಟ್ಟು ಬೇರೆ ಐತಿ ಅದು ತಮ್ದೈತಿ ಅಂದ್ರೆ ಏನೈತಿ ಒಳಗೆ ಏನೈತಿ ಆತ್ಮ ಅದು ತಮ್ದೈತಿ ಇದು ಬಾಕಿದು ಯಾರು ತಮ್ಮವ್ರಿಲ್ಲ ಇದು ಯಾನು ಸಂಗಾಟ ಸಪ್ಪತಿ ಇದು ಯಾನು ಬರಂಗಿಲ್ಲ ಇದು ತಿಳ್ಕೋಬೇಕು ಇದು ಏನು ಎಲ್ಲ ಸಂಸಾರ ಅಸಾರ ಐತಿ ಇದ್ರೊಳಗೆ ಸಾರ ಯಾನು ಇಲ್ಲ ಇದ್ರೊಳಗೆ ಗಂದು ಯಾತ್ರದ್ದು ಇಲ್ಲ ಏನು ಇಲ್ಲ ಇದೆಲ್ಲ ಇದೇನು ಸಂಕಟ ಏನು ಬರೋದಿಲ್ಲ ಇದ್ರೊಳಗೆ ಧರ್ಮ ಶಿವೆ ಏನು ಬರೋದಿಲ್ಲ ಈ ಥರ ಆತ ಕಲ್ಯಾಣ ಮಾಡ್ಕೊಳಿತ್ತು ಧರ್ಮ ಪದ್ಧತಿನೇ ಕಲ್ಯಾಣ ಮಾಡ್ಕೋಬೇಕು ಹಿಂಗೆಲ್ಲ ಅವರೆಲ್ಲ ಏನು ವೈರಾಗ್ಯ ಉರ್ತಿದ್ದು ಎಲ್ಲ ಹೇಳಕ್ತಿರು ಅವ್ರು ನಾವೇನು ಹೇಳವ್ರ ಈಗ ನೀವು ಬಂದವ್ರನ್ನ ಕೇಳಿದ್ವಿ ಇದು ಹಚ್ಚಬೇಕನ್ನೋ ಬ್ಯಾಡು ಆರಂಭ ಗೋಷ್ಠಿ ನಾವು ಹೇಳೋರಿಲ್ಲ ಧಾರ್ಮಿಕ ಕೇಳಿಸಿ ನಾವು ಹೇಳೋರು ಒಂದಿಲ್ಲ ಹಂಗೆ ಆ ಮಹಾರಾಜಗಳು ಏನು ಹೇಳವ್ರ ವೈರಾಗ್ಯ ಉರ್ತಿದ್ದೆಲ್ಲ ಹೇಳ್ರು ಅದೇ ಎಲ್ಲ ಹೇಳವ್ರ ಅಂತ ಅಲ್ಲಿ ಇವರು ಬರೋಬ್ಬರ ಕನಕ್ ಕುಮಾರ್ ಸುಧಾ ಹೋಗಿರಲ್ಲ ಅವ್ರ ಕಡೆ ಕೇಳ್ಕೊತ ಅವ್ರು ಭೀ ಕೇಳ್ಕೊಂಡ್ರು ಪೈಲೇನೆ ಶಾಂತ ಉರ್ತಿದ್ದ ಅವ್ರು ಇದ್ದರು ಇವರ ವಿದ್ವಾನ್ ಇದ್ದರು ಎಲ್ಲ ಶೂರಪಣ ಇದ್ದರು ಎಲ್ಲ ಇದ್ರ ಪಣ್ ಶಾಂತ ಉರ್ತಿ ಪೈಲೇನೆ ವೈರಾಗ್ಯ ಉರ್ತಿ ಆಗ್ತಾಗಿತ್ತು ಮತ್ತು ಇದು ಮುಂದೆ ಏನಾಯಿತು ವೈರಾಗ್ಯ ಮೂರ್ತಿ ಮುಂದಿನ ಸಿಕ್ತು ಉತ್ತರ ಸಿಕ್ತು ಇಲ್ಲಿ ಅಷ್ಟೇ ಇವ್ರು ಯಾನ ಅವು ಅಪ್ಪಗಳು ಎಂಟ್ರೆಸ್ರು ಈಗ ಮಟ್ಟೆ ಆಗಿದ ಇವನೇನ ಮದ್ವೆ ಮಾಡೋದ ಮತ್ತು ರಾಜ್ಯಾಭಿಷೇಕ ಮಾಡೋದ ಎರಡು ಒಂದು ಕಾರ್ಯ ಒಂದೇ ದಿನ ಮಾಡಿ ಮುಕ್ಳೆ ಆಗೋದ ತರ್ಸಿರ ಅವರ ಆಯ್ತ ಇವ್ ಎಲ್ಲ ಇದಕ್ಕೆ ಕೇಳ್ಕೊತ ಯಾರ ಮುನಿಗಳ್ದೆಲ್ಲ ಪ್ರವಚನ ಕೇಳ್ಕೊತ ಅವನ ಮನುಷ್ಯನಾಗ ಏನಾಗ್ತಿ ಎಲ್ಲ ವೈರಾಗ್ಯ ನಿರ್ಮಾಣ ಆಗ್ತೈತಿ ಇದು ನಂದು ಏನಿಲ್ಲ ಇದನ್ನ ಏನು ಜನದಾಗ ನಿಂತದೇನು ಕಾರಣ ಇಲ್ಲ ಮತ್ತು ಇದು ಸಂಸಾರ ಮಾಡೋದು ಒಂದು ಆಗಾನಿಲ್ಲ ಅವನೇನಂತಾನೋ ಇವರ ಬಿಸಿರು ದಿನ ರಾತ್ರಿ ಬೆಳ್ತಕ್ಕ ಅವ್ನು ನಿದ್ದೆ ಹತ್ತಾನಿಲ್ಲ ರಾತ್ರಿ ಬೆಳ್ತಾಗ ವಿಚಾರ ಮಾಡ್ತಾನೆ ಇನ್ಯಾನಿಲ್ಲ ಇನ್ನು ಮುನಿಗಳ ಕಡೆ ಹೋಗೋದ ಇವರು ಸಿದ್ಧರ್ಮಾಚಾರ್ಯ ಬೈಂದ್ರ ಅವ್ರ ಕಡೆ ಹೋಗೋದ ಮತ್ತಿಲ್ದ್ರೆ ಅವು ದೇಶ ತೊಗೊಳ್ದ ಹಿಂಗೆ ಅವು ಠರ್ಸ್ತಾನೆ ಮನಸ್ಸಲ್ಲಿ ಪಕ್ಕೆ ನಿರ್ಧಾರ ಮಾಡ್ತಾನೆ ಅಲ್ಲಿ ಹರಿವತ್ತ 2 ದಿನದಾಗ ಮುಹೂರ್ತ ಆಗೈತತ್ ಇವ್ರಿಲ್ರ ಕನಕ್
ಕೇತುಮತಿ ಮೈನಾ ಇದ ಮನಸುಂದರಿ ರಾಜಾರಾಣಿ ಒಟ್ಟು ಹರಿಸ್ತಾರು ಎರಡೂ ಒಮ್ಮೆ ಮಾಡೋದ ಯುವರಾಜ ಪದವಿ ಕೊಡೋದ ಅಂದ್ರೆ ಏನ ರಾಜ್ಯಾಭಿಷೇಕಿ ಮಾಡೋದ ಅವನು ಮದುವೆ ಮಾಡೋದ ಎರಡೂ ಕಾರ್ಯಕ್ರಮ ಒಮ್ಮೆ ಮಾಡೋದ ಈಗ ಅವ್ರು ಠರ್ಸಿನ ಇರ್ತಾರೋ ಅಷ್ಟಿದ್ರೆ ಇವ್ ಮಗ ಅಲ್ಲಿ ಹೋಗ್ತಾನೆ ಏನಂತಾನೆ ಅವಂತ ನಂಗೆ ದೀಕ್ಷಾ ಕೊಡೋದಿತ್ನ ದೀಕ್ಷಾ ತೊಳಾವಿದ್ಯಾನು ಇದು ಏನು ನಾವಂಗೇನಿಲ್ಲ ನಾವು ದಿಗಂಬರ ಅವಸ್ಥೆದಾಗ ಹೋಗೋವಿದ್ಯಾನು ನಂಗೆ ಇದು ಏನು ಬ್ಯಾಡು ನೀವು ಏನು ಕೊಡೋದು ಇಚ್ಛಾ ಮಾಡ್ಕದಿರಿ ಇದು ನಂಗೆ ಏನು ಮಾಡೋದಿಲ್ಲ ನಾವು ಮಾಡಿದಾಗ ಹೋಗಾವ ಇಷ್ಟು ನಿಶ್ಚಿತ ನೀವು ಎಲ್ಲ ಮಸ್ತ್ ಎಲ್ಲರೂ ಎಲ್ಲ ಎಷ್ಟು ಹೇಳೋದಾಗ ಭರ್ಪೂರ್ ಹೇಳ್ತಾರೋ ಯಾರ್ದು ಅವ ಕೇಳಾನಿಲ್ಲ ಹೋಗಿ ತಡಕ್ಕೆ ಹೋಗಿ ಯಾರಿಗೆ ಈ ಸುಧರ್ಮಸ್ ಯಾರು ಬೈದಾರಲ್ಲ ಅವ್ರ ಕಡೆ ಹೋಗಿ ಅವನು ದೀಕ್ಷಾ ತೋತಾನೆ ಇದಾಗಲಿ ಫಿಕ್ಸ್ ಆಯಿತು ಐತೆ ಏನಾಗ್ತೈತಿ ಇದೆಲ್ಲ ಎಲ್ಲ ಜಗದಾಗೆಲ್ಲ ಸಂಸ್ಥಿತಿಗೆ ಈ ದೀಕ್ಷಾ ತೊಗೊಂಡ ಎಲ್ಲ ಬಿಟ್ಟು ಹೋದ ಅಂತ ಎಷ್ಟಾಯ್ತಾರೆ ಇವು ಅಪ್ಪ ಅವುಗಳು ಅವ್ರ ಭಕ್ತಿ ಅಂತ ಭಾಳ ಇತ್ತು ಅಂತ ಏನು ಮಾಡ್ರಿ ಅವ್ರ ತಮ್ಮ ತಲೆ ಸೇವೆಗಳು ಇದರಿಂದ ಅವ್ರ ಗುಪ್ತ ರೀತಿಲಿ ಅವನು ಹಂಬಲಿಟ್ಟಿರು ಏನ್ರಿ ಏನು ಕಡ್ಸನ್ ಬರ್ಬಾರ್ದು ಅದು ಬರ್ಬಾರ್ದು ಏನು ಬರ್ತಾರೆ ಇದಾಗಬೇಕು ಇದೆಲ್ಲ ಇಟ್ಟಿರು ಪಣ ಅವ್ರ ಹತ್ರದ ಏನು ವಿಚಾರ ಮಾಡ್ಲಾಗಿರು ಯಾರು ಇಟ್ಟಿದ್ದಾರೆ ಈಗ ನಮ್ಗೆ ಬೇಕು ಇಂಥದ್ದು ಏನು ಇಲ್ಲಾಗಿತ್ತು ಹಂಗೆ ತಿರ್ಕೋತಿ ಏನಾಯಿತು ಅವರ ಎಲ್ಲಿ ಹೋದ್ರು ಹಿಂಗೆ ತಿರ್ಕೋತ್ ಇಲ್ಲಿ ಇದಿತ್ತಲ್ಲ ಜಗಳ ಪುರುಷ ರಾಜ ಯಾವುದದು ಈಗ ಹೇಳಿಲ್ಲ ಪುರುಷೇಂದ್ರ ರಾಜ ಯಾವಿದ್ದವ ಇತ್ತಲ್ಲ ಕುಂತಾನೆ ರಾಜ ಇವ ಆಯಾ ಅಂದ್ರೆ ಇವನ್ ಮೇವ್ನ್ಯ ಹೇಳ್ತಲ್ಲ ಹಾಂ ಪವನ್ಯ ಆ ಊರಿಗೆಲ್ಲರ ಆ ಊರಿಗೆ ಇವರು ಹೋದ್ರು ತಿರ್ಕತ್ ಹೋದ್ರು ಅಂತಿಲ್ದ್ರೆ ಇವ್ರ ಸೇವಕಗಳು ಬಾಕಿ ಇದೆಲ್ಲ ಇದ್ರೇನಿಲ್ಲ ಇನ್ನೇನು ಆಯ್ತಪ್ಪ ಇನ್ನೇನ ಇದ್ಯಾವ ಇದ್ರೆ ಪವನ್ಯಾನ ಊರು ಬತ್ತಿ ಇನ್ನೇನ ನಮ್ಗೇನ ಭಾಳ ವಿಚಾರ ಮಾಡ್ಕತ್ತಾನಿಲ್ಲ ಅವ್ರಿದ್ರೆ ಆ ವಿಧಾನದಾಗ ಆರಾಮ್ ಮಾಡ್ಕೊತ ಕೂತ್ರು ಅಂತ ಇವ್ರಿಲ್ರ ಏನಾಯ್ತು ಇವ್ರ ಟೈಮ್ ಐತಲ್ಲ ಹೇಳ್ದಾಗ ಆಹಾರ ಚರ್ಯ ಶುರು ಆಗ್ತಿತ್ತು ಹೇಳ್ದಾಗಿದ್ರೆ ಕೈ ಹಿಡಿದವ್ರು ನೋಡ್ರು ಗಲ್ಲೀಲಿ ಬಿಸಿಲು ಬ್ಯಾಗಿನ ಸುರು ಇತ್ತು ಬೆಲ್ಲಿ ನೋಡ್ರು ಇದಾಗ ಆಕಿ ಈ ಕಣಕ್ ಮಾಲ ಕಿಡ್ಕ್ಯಾಗ ಕೂತಿನ ಇದ್ದಳು ಒಟ್ಟಾಕಿ ಆ ಊಟದಾನ ಪಸು ಒಮ್ಮೆ ಹೋಗಿ ಅದ್ರ ಮೇಲೆ ಪುನಃ ಹೋಗಿಲ್ಲ ಈಗ ಆ ದೊಡ್ಡ ಅದ್ರ ಭೀ ಆಕಿಗೆ ಗೊತ್ತಿಲ್ಲ ಹೆಂಗೆ ಅದ ಏನಿಲ್ಲ ಅಂತ ಇವ್ರು ಎಲ್ಲ ಬಿಸ್ಲಾಗೆಲ್ಲಪ್ಪ ಹೆಂಗೆ ತಿರ್ಗಾಡ್ದು ಹೊಂಟಿದ್ದ ಲಾಲ್ ಹೊಡೆದು ಬಿಸಿಲೆಲ್ಲ ಇದಾಗಿದ ದೇವ್ರೆಲ್ಲ ಸುರುಕಿತ್ತು ಇದೆಲ್ಲ ನೋಡ್ಬೇಕು ಆ ಕಿಡ್ಕ್ಯಾಗ ನೋಡ್ತಾಳು ಆಕೆ ಅಠುಣಿ ಆಗ್ತಿತ್ತು ನನ್ನ ತಂಬಿ ಹಾಗೆ ಹಿಂಗೆ ಇದ್ದದ ಹಿಂಗೆ ತಿರ್ಗಾಡ್ದದ ಅವ್ನು ಏನು ಪರಿಸ್ಥಿತಿ ಆಗಿತ್ತು ಹೆಂಗೆ ಹಂಗೆ ವಿಚಾರ ಮಾಡಿ ಆಕೆ ನೋಡ್ಬೇಕಿಲ್ರ ಏನು ಬರ್ತಿದ್ದಿ ಬೋಳು ಬರ್ತಿದ್ದಿ ಬೋಳು ಅಂದ್ರೇನ ಬಿಶುದ್ಧ ಆಗ್ತಾಳೆ ಆಕ್ತಾಳೆ ಬೀಳ್ತಾಳೆ ಏನಂತ ಅದಕ್ಕೆ ಬಿಶುದ್ಧ ನೀವು ಕನ್ನಡದಾಗ ಏನಂತೀರಿ ಹಾಂ ಪದ್ಯ ಹಾರ್ತಿತ್ತು ಅವ ಆಕೆ ಬಿಶುದ್ಧಾಗಿ ಬೀಳ್ತಾಳು ಅದು ಬಿಸಿದಾಗ ರಾಣಿ ಎಲ್ಲ ಓಡ್ತು ಬರ್ತಾರೋ ಎಲ್ಲ ಹಿಂಗೆ ಗಾಳಿ ಎಲ್ಲ ಹಾಕ್ತಾರೋ ಅಂತ ಇದು ಬಿಸಿದಾಗ ಹಿಂಗೆ ಮಾಡೋದ ಇದಿಲ್ಲ ಹೋಗಿ ರಂಗಿ ರಾಜಾಗ ಹೋಗಿ ಹೇಳ್ತಾರೋ ಯಾವ ಪುರುಷ ರಾಜ ಹೋಗಿ ಹೇಳ್ತಾರೋ ಇವ ಹತ್ರ ಮೇವಣೆ ಇದಾವ ಪಣ ಅವ್ನಿಗೆ ಗೊತ್ತಿರಾನಿಲ್ಲ ಇವು ಯಾವಿದ ಮುರಿದಾಗಿ ಇವ್ರಿಗೆ ಅವ್ನಿಗೂ ಇಲ್ಲ ಆಕೆಗೂ ಗೊತ್ತಿರಾನಿಲ್ಲ ಅಂತಿಲ್ದ್ರೆ ಇವು ಬರ್ತಾರೆ ರಾಜಾಗ ತಿಳಿದ್ವಾಗ ಅವು ಲಗಿ ಓಡ್ದು ಬರ್ತಾರೆ ಏನಾಯ್ತು ಏಕಾಏಕಿ ಹೆಂಗೆ ಬಿದ್ದಳು ಅಂತ ದಾಸಿ ಹೇಳ್ತಾಳು ಏನಾಯ್ತು ಅರೆ ಕಿಟಕಿ ಕಾಯಿ ನೋಡ್ಕತ್ತಳು ಮತ್ತಿಲ್ದ್ರು ಕಿಟಕಿದಿಂದಿಲ್ಲ ನೋಡಿಲ್ಲ ಆಕಿ ಬಿದ್ದಳು ಜಿಟ್ಟಿ ಬದ್ದು ಅಂದ್ರೆ ಬಿಸಿದಾಗ ಬೀದಳು ಪ್ರಜ್ಞೆ ಹೋಗಿ ತೆಗೆದ ಹಿಂಗಾಗೈತೆ ಏನಿತ್ತು ಯಾವಿದ್ದೋ ಆಯ್ದಾಗ ಯಾರ ಕಡೆ ನೋಡ್ಕೊತಿದ್ದ ಅಲ್ಲಿಗೆ ಸೇವೆಗಳು ಹಳೆ ಹೊಡೆದು ಕೇಳ್ತಾರೆ ಅರೆ ಹಿಂಗಿಲ್ರು ಮುನಿ ಇಲ್ಲರು ಹೊಂಟಿರು ಅವು ಯಾವ ಬೋದಿದ ನೊಕೊಡೆ ನೋಡ್ರಿ ಒಂದು ಯಾವ ಇರಬೇಕು ಅವನ ನೋಡ್ಬೇಕು ಇಕ್ಕಿದೆಯಲ್ಲ ಹೋಶ್ ಆಯಿತು ಹಿಂಗೆಲ್ಲ ಬಿಸಿದು ಬಿದ್ದಳು ತಟ್ಟ ಅವನು ಶೋಭ ಹಾಜ್ರಿ ಮತ್ತು ತಾಬಡ್ ತೋಬ ಅವನ ಓದಿ ಎಲ್ಲ ಪಕ್ ಎಲ್ಲಿ ಒಯ್ದ ಸ್ಮಶಾನ ಗೇಟ್ದಲ್ಲಿ ಒಯ್ದ ಸ್ಮಶಾನ ಗೇಟ್ದಲ್ಲಿ ಒಯ್ದ ಅವನದೆಲ್ಲ ಪಕ್ ಪಕ್ ತೆಗೆದ ಕಿಸಿ ತೆಗೆದ ಮತ್ತು ಅವ್ನಿಗೆ ಇದು ಮಾಡೋದ ಶಿಕ್ಷೆ ಕೊಡೋದ ಇದು ತಿಳ್ಕೊರಿ ಯಾಕಂದ್ರೆ ಅವನ್ನ ನೋಡ್ಬೇಕಿಲ್ದ್ರೆ ನಮ್ಮ ರಾಣಿಗಿಲ್ದ್ರೆ ಹಿಂಗೆ ಪರಿಸ್ಥಿತಿ ಆಗೈತಿ ಅವ್ನು ಬೂದಿ ಇದ ಅವ ಯಾರು ಹಿಂಗೆ ಜದು ಮಾಡಿದ ಅಂತ ಅವನ್ನ ಬಿಡಬೇಡ್ರಿ
ಹೀಗೆ ಯಾರು ಹೇಳ್ತಾರೋ ರಾಜ ಅವ್ನಿಗೆ ಸಿಟ್ಟು ಬಂದಿಂದಿರ್ತೈತಿ. ಈ ಸಿಟ್ಟು ಕಾಯಕ್ಕೆ ತಲೆ ಹೋಯ್ತು, ಏನು ವಿಚಾರ ಹೋಗ್ವತ್ತು ಅವ್ನು ಸಿಟ್ಟು ಇದು ಮಾಡ್ತಾನೋ, ಸಿಟ್ಲೆ ಇದು ಅದನ್ನ ಕೊಟ್ಟೆ ನೋಡ್ತಾನ. ಆ ಪ್ರಮಾಣ ಶಿವಗಳೆಲ್ಲ ಹೋಗ್ತಾರೋ, ಶಿವಗಳು ಹೋಗ್ತಾರೋ, ಎಲ್ಲ ಗಲ್ಲಿಂದೆಲ್ಲ ಮಂದಿ ಎಲ್ಲ ಬರ್ತಾರೋ. ಅರೇ ಇದು ಏನು ಮಾಡ್ತಿದ್ರಿ, ಏನು ಇದು ಮಹಾರಾಜಗಳನ್ನ ಯಾಕೆ ಹಿಡಿಕಿದ್ರಿ, ಏನು ಅನ್ಗಡೈತಿ ಯಾರಿ ಆ ರಾಜ ಆಜ್ಞೆ ಐತಿ ಹಿಂಗೆ ಹೇಳಿದರು. ಇದು ಭಾಳ ಚುಕ್ಕಿತಿ, ತೆಪ್ಪೈತಿ. ಈ ಮಹಾರಾಜಗಳದ್ದು ಇಂಥದ್ದು ಗೋಷ್ಠಿ ಮಾಡೋದ ಭಾಳ ಚುಕ್ಕಿದೈತಿ. ಇದು ಇಂಥದ್ದು ಮಾಡೋದಿಲ್ಲ ತಿಳ್ಕೊರಿ ಅದು ಎಲ್ಲ ಜಗ ಬಂದು ಹೇಳ್ತೈತಿ. ಕರೆ ಇವ್ನು ಸಿಟ್ಟು ತಲೆ ಇವಂದು ಬುದ್ಧಿ ಹೋಗಿಂದೈತಿ. ಇವ್ ಒಟ್ಟು ಯಾರು ಕೇಳ್ಕೊತಾ ಇರಲಿಲ್ಲ. ಅವ ಹೇಳ್ತಾನ ಎಲ್ಲ ಭಾರಿ ಬಹುತಿಲ್ಲ ಹಚ್ರಿ, ಶಿವಶಾನ್ ಬಹುತಿಲ್ಲ, ಮತ್ತು ನೀವು ಒಳಗೆ ಹೋಗಿ ನಿಮ್ಮ ದಂಧೆ ನೀವು ಮಾಡಿರಿ, ಯಾರಿಗೆ ಒಳಗೆ ಬರ್ಕೊಳ್ಬೇಡ್ರಿ ಹೇಳಿ ಯಾವೈತೆ ರಾಜ ಆಜ್ಞೆ ಐತಿ ಅಂತ ಅವ್ರು ಹೋಗಿ ಹೇಳ್ತಾರೋ ಮುನೀಶ್ವರಿಗಳಿಗೆ. ಹಿಂಗಿಂದ್ರೆ ನಾವು ಬೈದವು, ಯಾಕೆ ಬೈಂದಿರಿ, ಅರೆ ಹಿಂಗೆ ಐತಿ ನೋಡಿ ಎಲ್ಲಿ ಅಂತೀರಿ ನೋಡಿ ಹಿಂಗೆ ಬರ್ತೇನೆ. ಮುನಿಗಳಿಗೆ ಅದು ಇಲ್ಲ ಇದು ಇಲ್ಲ. ಅದೇನು ಅವ್ರು ಹೋದರು ಸ್ಮಶಾನ ಗಿಟ್ಟದಲ್ಲಿ, ಏನು ಟ್ರಸ್ರು ನಮ್ಗೆ ಹಿಂಗೆ ಹೇಳಿದರು, ಏನು ಅರ್ಥಕ್ಕಿಲ್ಲ. ಕುಣ್ತಾರೋ ಧ್ಯಾನಿಸ್ತಾ ಏನು ಧ್ಯಾನಿಸ್ಕೊಳ್ತಾರೋ, ನಿಮ್ಮ ದಂಧೆ ನೀವು ಮಾಡಬೇಕು, ನಮ್ಮ ದಂಧೆ ನಾವು ಮಾಡ್ತೇನೆ ಅಂದರೆ ಅವ್ರೇನ ಭೇದ ಧ್ಯಾನ ಮಾಡ್ತಾರೋ. ಇದು ಏನೈತಿ ಉಪಸರ್ಗ, ಉಪಸರ್ಗ ದೂರಾಯಿತು ಅರೆ ಪುಣ್ಯ ಆಯ್ತು ಒಳಗೆ ನಿಂದ್ರೋದ, ಇಲ್ಲರಿ ಇದ್ರೊಳಗೆ ಹೋಯ್ತು ಅರೆ ನಂದು ಏನದು ಸ್ಮರಣ ಆಗಲಿ. ಇದು ಯಾವ ಪದ್ಧತಿಲಿ ಅವರು ಭೇದ ಧ್ಯಾನ ಮಾಡಿ ಆತ್ಮದಲ್ಲಿ ಲೀನ ಆಗ್ತಾರೋ. ಲೀನ ಆಗಿ ಆ ಪ್ರಮಾಣ ಇದು ಪರಿಚಯ ಶುರು ಆಗ್ತೈತಿ. ಇದೆಲ್ಲ ಶುರು ಮಾಡ್ತಾರೋ ಅವ್ರಿಗೆ ಸುಧಾ ಕೆಟ್ಟ ಸ್ಥಿತಿ. ಅರೆ ಇವ್ರು ಏನು ತೋಷ ಮಾಡಿದಾರು, ಈ ರಾಜ ಹಿಂಗಾಕೆ ಹೇಳಿದ, ಅವ್ರು ಸುಧಾ ಅವ್ರ ಹತ್ಯಾರ ನಡೆಸಬೇಡ ಹಿಂಗೆ ಆಗ್ತೈತಿ. ಪನ್ ಸೇಫ್ಟಿಗೆ ಏನೈತಿ, ನೌಕರಿದಾರು ಎಷ್ಟಾಯಿದ್ರು ಮಾಡ್ಕೋಬೇಕು. ಆ ಪ್ರಮಾಣ ಅವ್ರ ದಂಧೆ ಶುರು ಮಾಡ್ತಾರೋ. ಹೆಂಗೆ ಹೊಂಟಿತ್ತು ಹಂಗಿಲ್ದ್ರು ಅವ್ರು ಅತಿ ಅತ್ವೊಳಗೆ ಲೀನ್ ಆಗ್ತಾರೋ. ಇದೆಲ್ಲ ತನ್ನ ಆತ್ಮದಲ್ಲಿ ಎಷ್ಟು ಲೀನ್ ಆಗ್ತಾರೋ ಕಿ ಅವ್ರಿಗೆ ಆಳಿದಾಗ ಕೇವಲ ಜ್ಞಾನ ಪ್ರಾಪ್ತ ಆಗ್ತೈತಿ. ಕೇವಲ ಧ್ಯಾನ ಪ್ರಾಪ್ತ ಆಯಿತು ಆದ ಬರೋಬರ್ ಸ್ವರ್ಗದಾಯನ ಇಂದ್ರಗಳೆಲ್ಲ ತಮ್ಮ ಲವಾಜ ಸಮಯ ಕಟ್ಟು ಅಲ್ಲಿ ಬರ್ತಾರೋ. ದುದಂಬಿ ಬಾರ್ ಶುರು ಆಗ್ತೈತಿ. ಎಲ್ಲ ಮಂದಿ ಎಲ್ಲ ಗೋಳೆ ಆಗ್ತಾರೋ. ಏನಾಯಿತು ಕೇವಲ ಧ್ಯಾನ ಆಗಿತ್ತು ಎಲ್ಲ ದರ್ಶನ ಮಾಡಿ ಬರ್ತಾರೋ. ಅಷ್ಟಿದ್ರೆ ಎಲ್ಲ ಕೇವಲ ಧ್ಯಾನ ಆಗಿ ಅವ್ರು ಹೋಗಿನವ್ರು ಇರ್ತಾರೋ. ಎಲ್ಲ ಅವ್ರ ಮೋಕ್ಷ ಹೋಗಿನವ್ರು ಇರ್ತಾರೋ. ಅಂತ ಇಷ್ಟು ಯಾನ್ ಬರ್ಸ್ಕತಿ ಅಲ್ಲ ಜಗ ಎಲ್ಲ ಮಂದಿ ಬರ್ತೈತಿ. ಯಾನ್ ಆಕತಿ ಯಾಕೆಲ್ಲ ಆಗೈತಿ ಅತ್ತಿಲ್ಲದ್ರೆ ಇವ್ರು ಭೀ ಎಲ್ಲ ರಾಜಪುತ್ರಗಳೆಲ್ಲ ಬರ್ಕದಾರು. ಅಷ್ಟಿದ್ರೆ ಇವರು ಸಂಘಟಿದ್ದೀನಿ ಅವ್ರು ಶಿವಗಳು ಇದಾರಲ್ಲ ಅಲ್ಲೂ ಹಾರಕ್ಕೆ ಹೋಗಿದ್ದಾರೆ. ಎಷ್ಟು ತಾಸಾಯಿತು ಇನ್ನೂ ಬರೋಲ್ಲ, ಏನಾಯ್ತು ನೋಡ್ರು ಬರು ನಡ್ರಿ. ಅವ್ರು ಶಿವಗಳು ಹಚ್ಚಿರಲಿಲ್ಲ ಅವ್ರದ್ದು ಮಲ. ಅವ್ರೇನು ಯಾವತ್ತೆ ಮೆವನ್ಯಾದ ಊರು ಇತ್ತು ಯಾಕತ್ತ ಅವ್ರು ಕಾಳಜಿ ಮಾಡಿ ಗಡ್ದಿದ್ದಾರೆ ಭಾಗದಾಗ. ಇಲ್ಲಪ್ಪ ಭಾಳ ಎಳೆ ಆಯ್ತು ಏನಾಯ್ತು ನೋಡುವರು ಊರು ಅತ್ತಿದ್ರೆ ಒಬ್ಬರೊಬ್ಬರು ಅವ್ರಿಗೆ ಅಡ್ಮಿಟ್ ಬಂದರು ನೋಡ್ಕದಾರು ತಿಳಿತೈತಿ ಅವ್ರಿಗೆ. ಅಷ್ಟಿತ್ರ ಹೋಗೋದಾಗಿದ್ರೆ ದಾಸಿಗಳು ಎಲ್ಲ ಊರಾನು ಬಂದ್ರಿ ಅರೆ ಹಿಂಗೆ ಮುನಿಗಳು ಬಂದಿರು. ಅವ್ರು ನಮ್ಮರಿ ಇವರು ಇದ್ದರು, ನಮ್ಮ ಮಾಲಕ ರಾಜಪುತ್ರಗಳಿದ್ರು. ಅವ್ರಿಲ್ದ್ರೆ ಇಲ್ಲಿ ಅಂದರೆ ಈ ತಂಗಿ ಊರೈತಿ ಅವ್ರದ. ತಂಗಿ ಊರಂದ್ರೆ ಏನಾಯಿತು ಅಂದ್ರೆ ಈ ಕನಕ ಮಾಲಿನ ತಮ್ಮಿದಾವ. ಇದು ಅವ್ರ ಬಳಿ ಅವ್ರಕ್ಕಿ ಜಾಸ್ತಿಗೆ ತಿಳಿತು ಅಂತ. ಅದೇ ಹೋಗಿ ಹೇಳ್ತಾರೆ ರಾಜಾಗ ಹಿಂಗಾಗೈತಿ ಅಂತ. ಅವ್ನ ಸಮಸ್ಥಿತಿ ನಾ ಏನು ಮಾಡಿನದ ತಿಳಿತಲ್ಲ ಮಾಡಿ ಅವ್ನು ಸಮಿಸ್ತು ಕಿ ನಾ ಘಾತ್ ಯಾರು ಮಾಡ್ನು ತನ್ನ ಹೆಣ್ಣೆಂದ ಘಾತ್ ಮಾಡಿದಲ್ಲ. ಅರೆ ಆಯ್ದಾಗ ಎಷ್ಟು ಮಂದಿ ಹೇಳ್ರು ಅವ್ರು ಕೇಳ್ಕೊಂಡೇನು ಇಲ್ಲ. ಸಿಟ್ಟು ಭಕ್ತಿ ಬಂತು. ಭಯಂಕರ ಜಬರ್ದಸ್ತಿ ಐತಿ. ಇದರ ಕತೆ ಸವಿಸ್ತರ ಹೇಳ್ಕೊತ್ರು ಅರೆ ಕೆಳವ್ರ ಕಣ್ಣಾಗ ಇರ್ಬೇಕು. ಇದೆಲ್ಲ ಭಯಂಕರ ಜಬರ್ದಸ್ತಿ ಐತಿ. ಪನ್ ಅದ ನಾ ಅಷ್ಟು ಸ್ಪಷ್ಟ ಹೇಳಿರಲಿಲ್ಲ. ಟೈಮ್ ಆಗೈತಿ ತಾಮಸ್ತಾನು. ಜೈ ಬಲೋ ಶಾಂತಿನಾಥ ಭಗವಾನ್ ಕಿ ಜೈ.